लक्ष्मीनिवासनिलयं विलीनविलयं निधाय रतिवीरम् आत्मानुशासनमहं वक्षे मोक्षाय भव्यानाम्। आचार्य ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ಆತ್ಮಾನುಶಾಸನದ ಆಧಾರದಿಂದ ಧರ್ಮದ ಮೊದಲ ಹೆಜ್ಜೆ, ಮೊದಲ ಆರಾಧನೆ, ಇದನ್ನು ಆಚಾರ್ಯರು ಚರ್ಚೆ ಮಾಡ್ತಾ ಇದ್ದಾರೆ. ಧರ್ಮ ಎಲ್ಲಿಂದ ಪ್ರಾರಂಭ ಆಗುತ್ತೆ, जहाँ से धर्म की शुरुआत हो सकती है, उस विषय को सबसे पहले बताते हैं. ಎಲ್ಲಿಂದ ಪ್ರಾರಂಭ ಆಗುತ್ತೆ ಹೇಳಿದ್ರು, आराधनेಯಿಂದ. आराधना से प्रारंभ होगी. तो धर्म का अर्थ होता है आराधना. तो आराधना ये धर्म की मूल विषय है. आराधನೆ ಅಂದ್ರೆ ಏನು? ಆರಾಧನೆ ನಮಗೆಲ್ಲರಿಗೂ ಗೊತ್ತಿದೆ. ತುಂಬ ಆರಾಧನೆಗಳನ್ನು ಮಾಡ್ತಿರ್ತೀವಿ ನಾವು. ಆರಾಧನೆ ಅಂದರೆ ಏನು? ಆರಾಧನೆ ಅಂದರೆ ಏನು? ಪ್ರಾರ್ಥನೆ ಮಾಡೋದು. नमगेन अनसुತ್ತೆ आराधना का मतलब हम क्या समझते हैं? आराधना माने आराधना करना. आराधना करना माने प्रार्थना करना. किस बात की प्रार्थना करना? तो ಪ್ರಪಂಚದಲ್ಲಂತೂ ಆರಾಧನೆ ಅಂದರೆ ಎಲ್ರಿಗೂ ಏನು ಪ್ರಸಿದ್ಧ ಇದೆ? ಪ್ರಾರ್ಥನೆ. ಆ ಪ್ರಾರ್ಥನೆ ಅಂದರೆ ಇವನಿಗೆ ಏನು ಇಷ್ಟ ಕಷ್ಟ ಇದೆ ಅದೆಲ್ಲ ದೂರ ಆಗಬೇಕು, ಇದು ಪ್ರಾರ್ಥನೆ. ಆದರೆ ಆರಾಧನೆ ತುಂಬ ವಿಶಿಷ್ಟ ಶಬ್ದ ಇದೆ. आराधना शब्द संपूर्ण जिनवाणी में बहुत जगह पर मिलती है. ಇದರ ಅರ್ಥನೂ ವಿಶೇಷ ಇದೆ. तो ಸಾಮಾನ್ಯವಾಗಿ ಆರಾಧನಾ ಶಬ್ದ ಅಂತ ನಾವೇನು ಬಳಸ್ತೀವಲ್ಲ, ಆ ಅರ್ಥ ಇಲ್ಲ ಇಲ್ಲಿ. तो ನಿಜವಾಗ್ಲೂ ಭಕ್ತಿ ಆರಾಧನೆಯ ಮೂಲ ಸ್ವರೂಪ ಇರುತ್ತೆ. एक हो जाना, एक रूप हो जाना. आराधना. कभी किसी की आराधना कब कही जाती है? आराधना ಯಾವಾಗ ಅಂತೀವಿ ನಾವು? ಯಾವಾಗ ವ್ಯಕ್ತಿ ಆ ಇನ್ನೊಬ್ಬ ವ್ಯಕ್ತಿಯ ಹೇಳಿರುವ ತತ್ವವನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಳ್ತಾನೆ. ಆರಾಧನಾ कि ನಾನು ಈ ವ್ಯಕ್ತಿಯನ್ನು ಆರಾಧಿಸ್ತೀನಿ. तो ಆರಾಧಿಸ್ತೀನಿ ಅಂದರೆ कि ವ್ಯಕ್ತಿ ಹೇಳ್ತಾ ಇರೋದು ಒಂದು, ಮತ್ತು ಇವನು ಮಾಡ್ತಾ ಇರೋದು ಒಂದು. मतेन ಹೇಳ್ತಾನೆ, ನಾನು ಈ ವ್ಯಕ್ತಿಯನ್ನು ಆರಾಧಿಸ್ತೀನಿ. यही तो होता है ना कुटुंब में, समाज में, कि मैं पिताजी की बहुत आराधना करता हूँ. तो क्या करते हो भाई आराधना के लिए? बोले उनको जो कुछ भी चाहिए लाके दे देता हूं. क्या? वो जो मांगते हैं लाके दे देता हूं. तो इसलिए मैं क्या हूं? बहुत आराधना करता हूं. और वो जो जो कहते वो मानते हो कि नहीं? बोले वो नहीं हो सकता. बकवास मत करो अभी, ये तो नहीं हो सकता. तो आराधना किस बात की भाई? आराधना तो अगली वाला. तो
ಆರಾಧನಾ ಒಂದು ವಿಶಿಷ್ಟ ಶಬ್ದ ಇದೆ. ಇದರ ಅರ್ಥ ಏನಾಗುತ್ತೆ? ವ್ಯಕ್ತಿ ಆ ಉಪದೇಶ ರೂಪ ತನ್ನ ಜೀವನವನ್ನ ಅಳವಡಿಸ್ಕೊಳ್ಳೋದು, ಇದು ಆರಾಧನಾ. ನಾವೇನ್ ಮಾಡಿಬಿಟ್ವಿ, ಆರಾಧನಾ ಅಂದ್ರೆ ವಿಧಾನ ಪೂಜಾ. तो ಏನಾಗೋಯ್ತು, ಆರಾಧನಾ 1-2 ಅವರ್ಗೆ ನಡೆಯುತ್ತೆ, 3-4 ಗಂಟೆಗೆ ನಡೆಯುತ್ತೆ, ಯಾವುದಾದ್ರೂ ವಿಶಿಷ್ಟ ಸಂದರ್ಭದಲ್ಲಿ ನಡೆಯುತ್ತೆ. तो ಅದಕ್ಕೇನಂತೀವಿ, ಆರಾಧನೆ. ಬಟ್ ಜಿನವಾಣಿ ಯಾವ ಆರಾಧನೆ ಹೇಳ್ತಾ ಇದೆ, ಇದು ಸತತವಾಗಿ ನಡೆಯುವ ಆರಾಧನೆ ಇದೆ. ಬಹಳಷ್ಟು ಸಂದರ್ಭಗಳಲ್ಲಿ ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ, ಧರ್ಮದ ಯಾವ ಮೂಲ ವಿಷಯ ಇದೆ ಅದು ಪಾಲನೆ ಮಾಡಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅದರ ರೂಪವನ್ನು ಬದಲಾಯಿಸ್ಬಿಡ್ತೀವಿ ನಾವು. तो ಧ್ಯಾನ ಇದೆ, तो ಧ್ಯಾನಕ್ಕೆ ಏನು ಹೇಳ್ಬಿಟ್ವಿ ಕಿ ಅದು ಹಿಂಗಿಂಗ್ ಮಾಡೋದಿರುತ್ತೆ, ಅಲ್ಲಿ ಕೂತ್ಕೊಂಡು ಮಾಡೋದಿರುತ್ತೆ, ಇಲ್ಲಿ ಕೂತ್ಕೊಂಡು ಮಾಡೋದಿರುತ್ತೆ. ಹಾಗೇನೆ ಆರಾಧನೆ ಏನು ಮಾಡಿಬಿಟ್ವಿ, ಯಾವಾಗಲೂ ಒಂದ್ಸಲಿ ಮಾಡೋದಿರುತ್ತೆ. ಆದ್ರೆ ಧರ್ಮ ಹೇಳುತ್ತಾ ಇದೆ, ಆರಾಧನಾ वो जो सतत चले, यदि आराधना अच्छी लगती हो वो सतत चलनी चाहिए. ಸತತವಾಗಿ ನಡಿಲಿಲ್ಲ ಅಂದ್ರೆ ಇದರ ಅರ್ಥ ಏನಾಯ್ತು? ಇದರ ಅರ್ಥ ಇವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆರಾಧನೆ ಇಷ್ಟ ಇದೆ ಅಂದಮೇಲೆ ಸತತ ನಡಿಬೇಕಲ್ಲ, ಬಿಟ್ಟು ಓಡ್ಬಿಡ್ತೀವಿ. ಯಾಕೆ ಬಿಟ್ಟು ಓಡೋದು ಏನು ತೋರಿಸ್ತಾ ಇದೆ? ಇವನು ಯಾವುದೋ ಒಂದು ಅಭಿಪ್ರಾಯದಿಂದ ಸ್ವಲ್ಪ ಕಾಲಕ್ಕೆ ಆರಾಧನೆಯಲ್ಲಿ ಕೂತ್ಕೊಂಡಿದ್ದ, ಬಟ್ ಸತತವಾಗಿ ಮಾಡಿ ಅಂದ್ರೆ ಆಗೋದಿಲ್ಲ ಇವನ ಕೈಯಲ್ಲಿ. बोलेगा क्या बकवास कर रहे हो, हो गया अभी मंदिर में जितना होना था. हाँ, अब हो गया ना, अब कितना करेंगे. ಮನೆಯಲ್ಲಿ ಯಾವುದಾದ್ರೂ ವಿಶಿಷ್ಟ ಕಾರ್ಯಕ್ರಮ ನಡೀತಾ ಇದೆ, ಅದರಲ್ಲಿ ಬಂದು ಇವನಿಗೆ ಧರ್ಮ ಹೇಳಕ್ ಶುರು ಮಾಡಿದ್ರೆ क्या बोलेगा? बोले आप अभी रहने दो. मतलब अभी नहीं, वो सीमित है ना. तो ಆ ಕೆಲವು ಸಮಯಕ್ಕೋಸ್ಕರ ನಿನ್ನ ಆರಾಧನೆ ಸೀಮಿತ ಇದೆ ಅಂದಮೇಲೆ ಜೀವನದಲ್ಲಿ ಆರಾಧನೆ ಬರೋದಿಲ್ಲ ಆರಾಧನೆ. तो फिर ये स्वांग, ये ढोंग, ये आडंबर ये चलता है. तो फिर न वो धोबी का कुत्ता होता है ना, वो न धार्मिक रह पाता है न सामाजिक रह पाता है. जो सामाजिक प्राणी होता है ना वो बहुत स्पष्ट होता है कि मुझे धर्म से कुछ लेना देना नहीं है ना. तो ಅವನೇನ್ ಮಾಡ್ತಾನೆ, ಧರ್ಮದ ವ್ಯಕ್ತಿ ಕೂತ್ಕೊಂಡು 4 ಜನ ಭಜನೆ ಮಾಡಲಿ, ಪ್ರವಚನ ಮಾಡಲಿ, ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ, वो ಆಕೆನೇ ಬೇಡ್ತಾ. ಆದರೆ ಧಾರ್ಮಿಕ ವ್ಯಕ್ತಿಗೆ ಏನಾಗುತ್ತೆ, ಇವನಿಗೆ ಸಂಸಾರದ ಎಲ್ಲ ವಿಷಯಗಳಲ್ಲೂ ಭಾಗವಹಿಸೋದಿದೆ, ಧರ್ಮದಲ್ಲೂ ಬರೋದಿದೆ. तो ಏನಾಗುತ್ತೀಗ, जिनवानी ಹೇಳುತ್ತೆ ಮಹಾ ದುಃಖ ಪಾತಾ ಹೇ. ಜ್ಞಾನಿ ತನ್ನ ಜ್ಞಾನ ರೂಪವಾಗಿ ಜೀವನ ನಡೆಸದೆ ಹೋದ್ರೆ ಅವನು ಸಂಸಾರಿ ಪ್ರಾಣಿಕ್ಕಿಂತ ಜಾಸ್ತಿ ದುಃಖವನ್ನು ಅನುಭವಿಸ್ತಾನೆ. ಜ್ಞಾನಿ ಮನೆ ಅಲ್ಪ ಸ್ವಲ್ಪನು ಸ್ವಾಧ್ಯಾಯ ಇತ್ಯಾದಿಗಳನ್ನ ಮಾಡಿ ವಿಷಯ ತಿಳಿದುಕೊಂಡು ಅದಾದ ನಂತರ ಜೀವನ ಆ ರೀತಿಯಾಗಿ ನಡಿಲಿಲ್ಲ ಅಂದ್ರೆ ಅವನಂತೂ ಸಂಸಾರಿಗಿಂತನೂ ಜಾಸ್ತಿ ದುಃಖ ಅನುಭವಿಸ್ತಾನೆ. ಇದೇನು ಒಂದು ಸ್ವರೂಪ ಇದೆ,
ये जो ಕಾನ್ಸೆಪ್ಟ್ है ಆರಾಧನಾ, ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್ ಇದೆ. ಆರಾಧನೆ ಸಮಾಧಿವರೆಗೂ ಹೇಳಿದ್ದಾರೆ, ಅನೇಕ ಪ್ರಕಾರದ ಆರಾಧನೆಗಳನ್ನು. ಅದರಲ್ಲಿ ಪ್ರಮುಖ ಆರಾಧನೆ ರತ್ನತ್ರಯ ಆರಾಧನೆ ಇದೆ. तो रत्नत्रय आराधने ಅಂದ್ರೆ ಏನು? कि ओम ह्रीं सम्यक दर्शनाय नमः, ओम ह्रीं रत्नत्रयाय नमः, तो हो गया ना आराधना. 1 घंटा तो जप किया रत्नत्रयाय नमः, तो आराधने मुगीತು. इसी को तो आराधना बोलते हैं. ಈ ರೀತಿಯಾಗಿ ಆರಾಧನೆಯನ್ನು ನಾವೇನು ಮಾಡಿದ್ವಿ, ತುಂಬ ಸಂಕುಚಿತಗೊಳಿಸ್ಬಿಟ್ವಿ. ಆರಾಧನೆಯಿಂದ ಏನು ಲಾಭ ಸಿಗಬೇಕಿತ್ತು, ಅದು ಸಿಗಲಿಲ್ಲ. तो ಈಗ ಪ್ರಥಮ ಆರಾಧನೆಯಿಂದ ಆಚಾರ್ಯರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಿ ಆದ್ಯಯಂ ಆರಾಧನಾ, ಮೊದಲ ಆರಾಧನೆ ಇದೆ ಏನು? ಕಿ ಶ್ರದ್ಧೆಯನ್ನ ಸರಿ ಮಾಡೋದು. तो जिसकी श्रद्धा ठीक नहीं, वो धर्म में बिल्कुल भी नहीं है. और अब देखो पूरी बात, ಶ್ರದ್ಧೆ ಏನಿದೆ ಇದನ್ನ ಸತತವಾಗಿ ಸರಿ ಮಾಡೋ ಅಗತ್ಯ ಇದೆ. ತುಂಬಾ ಜನರಿಗೆ ಏನನ್ಸುತ್ತೆ, ಒಂದು ಸಲಿ ಶ್ರದ್ಧೆ ಸರಿ ಹೋಗ್ಬಿಟ್ರೆ ನನ್ನ ಕೆಲಸ ಮುಗೀತು. ऐसे नहीं होता. औपचारिक सम्यक्त्वದ ಮಿನಿಮಮ್ ಕಾಲ ಎಷ್ಟಿದೆ? अंतर्मुहूर्त. तो भाई अंतर्मुहूर्त में भी सम्यक्त छूट सकता है. तो अंतर्मुहूर्त ಕಾಲ ಎಷ್ಟು ದೊಡ್ಡದಿದೆ? ಈ ಜಘನ್ಯ ಅಂತರ್ಮುಹೂರ್ತ ಇದೆ ಅಂದ್ರೆ 1 ಸೆಕೆಂಡ್ ಅಲ್ಲಿ ನಿನಗೆ ಬಂದಿರೋ ಶ್ರದ್ಧೆ ಹೊರಟೋಗ್ಬಿಡ್ಬೋದು. 1 सेकंड में क्या करोगे? ಗುಣಸ್ಥಾನ ಓದಿದ್ರೆ ನಮಗೆ ಗೊತ್ತಾಗುತ್ತೆ, ಜೀವ 6ನೇ 7ನೇ ಗುಣಸ್ಥಾನಕ್ಕೆ ಹೋಗಿದೆ ಮತ್ತು 1 ಸೆಕೆಂಡ್ ಅಲ್ಲಿ ಮಿಥ್ಯಾತ್ವಕ್ಕೆ ಬಂದ್ಬಿಡುತ್ತೆ. तो कहां 6वां 7वां गुणस्थान और कहां पहला गुणस्थान? मिथ्या दृष्टि हो गया. इसका अर्थ है आराधना सतत चलनी चाहिए. ನಾವು ವಿಚಾರ ಮಾಡಬೇಕಲ್ಲ, रत्नत्रयಕ್ಕೆ ಆರಾಧನೆ ಅಂತ ಯಾಕೆ ಕರೆದ್ರು? सम्यक दर्शन को आराधना बोला ना, तो आराधना क्यों बोला गया? क्योंकि ಸತತವಾಗಿ ಶ್ರದ್ಧೆಯನ್ನ ಸರಿಪಡಿಸಿಕೊಳ್ಳೋದಕ್ಕೇನೆ ಆರಾಧನೆ ಅಂತ ಕರೀತಾರೆ. सतत श्रद्धा को देखना, सतत निरंतर श्रद्धा की तरफ ध्यान देना, यही आराधना है. हम जप तो बहुत करते हैं लेकिन श्रद्धा की तरफ ध्यान नहीं देते, तो जपा व्यर्थ ಆಗ್ಬಿಡುತ್ತೆ. हमको ख्याल में तो है ना श्रद्धा ಏನು ಹೇಳ್ತಾ ಇದೆ, ಯಾರನ್ನ ನಂಬುತ್ತಾ ಇದೆ, ಯಾವ ಕಡೆ ಓಡಿ ಹೋಗ್ತಾ ಇದೆ. तो ಪದೇ ಪದೇ ಇದನ್ನ ವಿಚಾರ ಮಾಡೋದಿದೆ. ತುಂಬಾ ಗೂಢ ರಹಸ್ಯದ ವಿಷಯ ಅಲ್ಲ ಇದು, ಇದು ನಮ್ಮ ಮಾಯಾಚಾರದ ವಿಷಯ ಇದೆ. हम लोग अनादि काल से बहुत मायाचार कर चुके हैं, आदि बन चुके हैं. तो धर्म में भी बहुत मायाचार करते हैं. जो आराधना सतत चलनी चाहिए थी उसको 1 घंटे का बना दिया हमने. अब क्या होगा? अर्थ ಆಗ್ತಿದೆ? ಯಾವ ಆರಾಧನೆ 24 ಗಂಟೆ ನಡಿಬೇಕಿತ್ತು ಅದನ್ನು 1 ಅವರ್ಗೆ ಸೀಮಿತ ಮಾಡಿಬಿಟ್ಟ. ಇವಾಗ ಏನಿದೆ, ಇನ್ನು 23 ಗಂಟೆ ಏನ್ ಮಾಡ್ತಾನೆ? ಅರ್ಥ ಆಗ್ತಿದೆಯಲ್ಲ? तो ಇದು ಇವನ ಮಾಯಾಚಾರ ಇದೆ. ಜಿನ್ವಾಣಿಯಲ್ಲೆಲ್ಲೂ ಹೇಳಿಲ್ಲ. आपको आश्चर्य लगेगा.
ಈ ತರ ಜಿನವಾಣಿಲಿ ಎಲ್ಲೂ ಬಂದಿಲ್ಲ ಆರಾಧನೆ ವಿಷಯ. ನಾವೇನ್ ಕಲಿಯೋದಿದೆ ಈಗ, ನಮ್ಮ ಶ್ರದ್ಧೆ ಜ್ಞಾನ ಚಾರಿತ್ರವನ್ನ ಸತತವಾಗಿ ನಾವು ಗಮನಿಸೋದು ಆರಾಧನೆ ಇದೆ. ಈ ಸತತ ಚಲ್ತಾ ಸತತ ಅಂದ್ರೆ ಕೆಲಸ ಮಾಡುವಾಗ್ಲು, ಅಡಿಗೆ ಮಾಡುವಾಗ್ಲು, ನಿದ್ದೆ ಮಾಡುವಾಗ್ಲು, ಸತತವಾಗಿ ನಡೆಯುತ್ತೆ. ಜೀವ ತನ್ನ ಜ್ಞಾನ ದರ್ಶನ ಚಾರಿತ್ರವನ್ನ ನೋಡುವ ಅವಕಾಶ ಯಾವಾಗಿಲ್ಲ ಅವನಿಗೆ. ನಮ್ಮ ಶ್ರದ್ಧೆಯನ್ನ, ನಮ್ಮ ಜ್ಞಾನ ಚಾರಿತ್ರವನ್ನ ನೋಡುವ ಅವಕಾಶ ನಮಗೆ ಯಾವಾಗ ಸಿಕ್ಕಿಲ್ಲ. ಸತತವಾಗಿದೆ. ಯಾರು ಹಿಡ್ಕೊಂಡಿದ್ದಾರೆ ನಮ್ಮನ್ನ? कि कोई मजबूरी है कि मंदिर में आए तभी देखेंगे, नहीं. मंदिर इसलिए होता है ताकि और थोड़ा एनर्जी मिले इसको दिन भर. ಆ ರತ್ನತ್ರಯ ಆರಾಧನೆಗೆ ಇನ್ನಷ್ಟು ಶಕ್ತಿ ಸಿಗ್ಲಿಕ್ಕೋಸ್ಕರ ಜಿನ ಮಂದಿರ ಇದೆ. ಅದನ್ನ ಇವನು ಆಯುಧ ಮಾಡ್ಕೊಂಡ್ಬಿಡ್ತಾನೆ ಜಿನ ಮಂದಿರನ. ಏನಕ್ಕೆ ಆಯುಧ? ये सीमित धर्म क्रिया मंदिर में होती है. क्या ये क्या बोल रहे हो आप? कितनी विचित्र बात बोल रहे हैं कि धर्म क्रिया जिन ಮಂದಿರದಲ್ಲಿ ಮಾತ್ರ ನಡೆಯುತ್ತೆ. तो जिन ಮಂದಿರವನ್ನೇ ಇವನು ಸಾಧನೆ ಮಾಡ್ಕೊಂಡ್ಬಿಟ್ಟ, ಉಪಾಯ ಮಾಡ್ಕೊಂಡ್ಬಿಟ್ಟ. ಏನಕ್ಕೋಸ್ಕರ? अधर्म पाप मडलिके. याके भाई जिन मंदिर धर्म के लिए सीमित जगह नहीं है. जिन मंदिर आपको सतत धर्म करने के लिए, उपदेश देने के लिए है, प्रेरणा देने के लिए जिन बिंब है. ಅದನ್ನ ನಾವೇನ್ ಮಾಡ್ಬಿಟ್ವಿ? नहीं, ये सब मंदिर में, घर में नहीं. घर में तो ज्यादा समय घर में ही रहते, तो घर में नहीं करेंगे इसका अर्थ क्या हुआ? ಈ ತರ ಬಹಳಷ್ಟು ಪರಂಪರೆಗಳು ಬಂದ್ಬಿಡ್ತು. 100 ವರ್ಷದ ಹಿಂದೆ ಅಂತೂ ಮನೆಯಲ್ಲಿ ಸ್ವಾಧ್ಯಾಯ ಮಾಡೋದು ನಿಷೇಧ ಇತ್ತು. क्यों भाई? घर में स्वाध्याय नहीं कर सकते तो कहां करेंगे? ಅರ್ಥ ಆಗ್ತಿದಿಲ್ಲ ಮನುಷ್ಯ ಯಾವ್ಯಾವ ತರ ಮಾಯಾಚಾರ ಮಾಡಿದಾನೆ ಅಂತ. ಈ ವಿಷಯ ಯಾಕೆ ಬರ್ತಾ ಇದೆ? ಆರಾಧನೆ ಸತತವಾಗಿ ನಡೆಯೋದಿದೆ. तो ಸತತವಾಗಿ ನಡೆಯೋದಂದ್ರೆ ಏನು? ಪುನಃ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ. ಸತತವಾಗಿ ನಡೆಯೋದಂದ್ರೆ ಸತತವಾಗಿ ಅಷ್ಟು ದ್ರವ್ಯ ತಗೊಂಡು ಕೂತ್ಕೊಳ್ಳೋದಲ್ಲ. ಸತತವಾಗಿ ಅಂದ್ರೆ ನಿನ್ನ ಜ್ಞಾನ, ನಿನ್ನ ಶ್ರದ್ಧೆ, ನಿನ್ನ ಚಾರಿತ್ರವನ್ನ ನೀನು ಸತತವಾಗಿ ನಿನ್ನ ಕೈಯಲ್ಲಿ ಇಟ್ಕೊಳ್ಳೋದು. ಬೆಹನೆ ಕ್ಯೂ ದೇದೇತು? ಅರ್ಥ ಆಗ್ತಿದೆ? ಒಂದು ಯಾವುದೋ ಪ್ರಸಂಗ ಬಂತು, ಆ ಪ್ರಸಂಗದಲ್ಲಿ ಇವನು ದರ್ಶನ ಜ್ಞಾನ ಚಾರಿತ್ರ ಎಲ್ಲ ಮರೆತು ಬಿಟ್ಟ, ಹರಿದು ಹೋಗ್ತಾ ಇದೆ ಎಲ್ಲೋ. ಫಿರ್ ಆರಾಧನೆ ಎಲ್ಲಿದೆ? ಒಂದು ಯಾವುದೋ ದುಃಖದ ಪ್ರಸಂಗ ಬಂತು ಕುಟುಂಬದಲ್ಲಿ, ಒಂದು ಯಾವುದೋ ಖುಷಿಯ ಪ್ರಸಂಗ ಬಂತು, ಅದರಲ್ಲಿ श्रद्धा ज्ञान चारित्र का तो आता ही पता नहीं है. उसको देखकर लगता ही नहीं है कि इसने कभी जिनवानी पढ़ी भी थी, सब भूल गए. तो ಆರಾಧನೆ ಎಲ್ಲಿ ನಡೆಯಿತು? तो ನಾವು ಭ್ರಮೆಯಲ್ಲಿ ಇರೋದಿಲ್ಲ. 1 ಅವರ್ ಜಿನ ಮಂದಿರಕ್ಕೆ ಹೋಗಿ ಬಂದ್ರೆ ದಿನಪೂರ್ತಿ ಮುಕ್ತ ಆಗ್ಬಿಟ್ಟಿದೀವಿ ನಾವು. ऐसे नहीं. 1 ಅವರ್ ಹೋಗಿ ಬಂದಿದ್ದು ದಿನಪೂರ್ತಿ ಪ್ರೇರಣೆ ತಗೊಳ್ಳಿಕ್ಕೆ. ठीक है. तो ಈ ಆರಾಧನೆಯಲ್ಲಿ ಮೊದಲ ಆರಾಧನೆ ಇದೆ ಸಮ್ಯಕ್ ದರ್ಶನ್. ಸಮ್ಯಕ್ ದರ್ಶನ ಆರಾಧನೆಗಳಲ್ಲಿ ಮೊದಲ ಆರಾಧನೆ, पहली आराधना. ठीक है. तो पहली आराधना का क्या अर्थ है? ಸ್ವಲ್ಪ ಚರ್ಚೆ ಮಾಡಿದೀವಲ್ಲ ನಾವು. 10ನೇ ಶ್ಲೋಕ. तो 10ನೇ ಶ್ಲೋಕದ ಮೊದಲ
सालों, श्रद्धानम द्विविधम त्रिधा दशविधम. देखो सम्यक्त्वದ ಸ್ವಲ್ಪ ಚರ್ಚೆ ಅಂತೂ ಮಾಡಿದೀವಿ ನಾವು. ಶ್ರದ್ಧೆನೇ ಸಮ್ಯಕ್ತ್ವ ಇದೆ, ಶ್ರದ್ಧೆಯ ಸರಿಯಾದ ಪರಿಣಾಮನೇ ಸಮ್ಯಕ್ತ್ವ ಇದೆ. ಇನ್ನು ಶ್ರದ್ಧೆಯ ಭೇದಗಳನ್ನು ಹೇಳ್ತಿದ್ದಾರೆ. ಈ ಯಾವ ಆರಾಧನೆ, ದರ್ಶನ ಆರಾಧನೆ, ಸಮ್ಯಕ್ತ್ವ ಆರಾಧನೆ ಇದೆ, ಇದು ಎರಡು ಪ್ರಕಾರದ್ದಿದೆ ಮುಖ್ಯವಾಗಿ. ಒಂದು ನಿಸರ್ಗಜ, ಒಂದು ಅಧಿಗಮಜ. ಅಂದ್ರೆ ನಮ್ಮ ಆರಾಧನೆ ನೈಸರ್ಗಿಕವಾಗಿಯೂ ನಡೀಬಹುದು, ಅಧಿಗಮಜವಾಗಿಯೂ ನಡೀಬಹುದು. इसका अर्थ क्या हुआ? उपदेश मिले तो भी आराधना हो सकती है और नहीं मिले तो भी आराधना हो सकती है. ಕೇರಳದವರು ತುಂಬಾ ಕಂಪ್ಲೇಂಟ್ ಮಾಡ್ತಿರ್ತಾರೆ ಕಿ ನಮ್ಮಲ್ಲಿ ಯಾರೂ ಬರೋದಿಲ್ಲ, ಮುನಿಗಳಿಲ್ಲ, ಧರ್ಮ ಹೇಳೋರಿಲ್ಲ. ಇಲ್ಲೇನು ಹೇಳ್ತಾ ಇದೆ? ಎರಡು ಪ್ರಕಾರದಿಂದ ಆರಾಧನೆ. ಒಂದು ಅಧಿಗಮಜ, ಬಹುತ್ ಅಚ್ಚಿ ಬಾತ್ ಹೈ. ನಿಜವಾದ ಗುರು, ದೇವಶಾಸ್ತ್ರ ಗುರುಗಳ ಸಮಾಗಮ ಸಿಕ್ಕರೆ ಅಚ್ಚಿ ಬಾತ್ ಹೈ. ಅದು ನೈ ಮಿಲೆ ತೋ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಕೈ ಕಟ್ಕೊಂಡು ಕೂತಿದ್ದೀವಿ. नहीं, एक और आराधना है, उसका अर्थ है निसर्गज. तो ನಿಸರ್ಗಜ ಆರಾಧನೆ ನೈಸರ್ಗಿಕವಾಗಿ ನಡೆಯುತ್ತೆ. ನೈಸರ್ಗಿಕ ಅಂದ್ರೆ ಏನು? ನಮಗೆ ನೈಸರ್ಗಿಕ ಅಂದ್ರೆ तनिन ताने आगुत्ते. नैसर्गिक का अर्थ ही होता है कि अपने आप होता है, उसको नैसर्गिक बोलते हैं. नहीं, ये शब्द है निसर्गज. तो ज का अर्थ होता है उत्पन्न होना, मत निसर्ग. तो निसर्ग अंदर ಏನು? निसर्ग माने होता है स्वभाव. ठीक है ना? तो मैंने सुना है बहुत लोग ನಿಸರ್ಗಜ ಸಮ್ಯಕ್ತ ಅಂದ್ರೆ ಏನು ಹೇಳ್ತಾರೆ? ಯಾವುದು ನೈಸರ್ಗಿಕವಾಗಿ ಆಗುತ್ತೆ. नहीं, ಈ ಗಲತ್ ಅರ್ಥ. ನೈಸರ್ಗಿಕವಾಗಿ ಆಗೋದಕ್ಕೆ ನಿಸರ್ಗಜ ಅನ್ನೋದಿಲ್ಲ. ಯಾವುದು ಸ್ವಭಾವದಿಂದ ಉತ್ಪನ್ನ ಆಗುತ್ತೆ ಅದು ನಿಸರ್ಗಜ ಸಮ್ಯಕ್ತ್ವ ಇದೆ. ಈ ನೈಸರ್ಗಿಕ ಎಲ್ಲಿಂದ ಅರ್ಥ ತಂದ್ವಿ ನಾವು? ಸ್ವಭಾವದಿಂದ. ಸ್ವಭಾವದಿಂದ ಅಂದ್ರೆ ಏನು? ತುಂಬಾ ಪ್ರಸಿದ್ಧ ಉದಾಹರಣೆ ಇದೆಯಲ್ಲ ಮಹಾವೀರ ಸ್ವಾಮಿದು, ಕಿ ಮಾರೀಚಿ ಸಿಂಹ ಪರ್ಯಾಯಕ್ಕೆ ಜನ್ಮ ಆಗುತ್ತೆ. ಸಿಂಹ ಪರ್ಯಾಯದಲ್ಲಿ ಏನಾಗುತ್ತೆ? ಇಬ್ಬರು ಚಾರಣ ಮುನಿಗಳು ಬಂದು ಉಪದೇಶ ಕೊಡ್ತಾರೆ ಏನ. ಆವಾಗ ಸಿಂಹ ಏನ್ ಮಾಡ್ತಾ ಇರುತ್ತೆ? ಜಿಂಕೆಯನ್ನ ಹರಿದು ತಿಂತಾ ಇರುತ್ತೆ. ಕ್ಯಾ? हिरण को फाड़ करके खा रहा है. और देखो उसी समय चारण रिद्धि मुनि आते हैं. तो चारण रिद्धि ಮುನಿಗಳು ಬಂದು ಉಪದೇಶ ಕೊಡ್ತಾರೆ. ಏನು ಉಪದೇಶ ಕೊಡ್ತಾರೆ? ಸಿಂಹಕ್ಕೆ ಏನು ಉಪದೇಶ ಕೊಡ್ತಾರೆ? ಬಾಪ ಇಲ್ಲಿ ಕೂತ್ಕೋ, ನಿಂಗೆ ಇವತ್ತು ಸಪ್ತ ತತ್ವಗಳು ಹೇಳ್ತೀವಿ. ಇವತ್ತು ಭಕ್ಷ್ಯದ ವಿಚಾರ ಮಾತಾಡೋಣ. ಯಾರ ಜೊತೆಗೆ? भक्ष्य तो बनेगी बात तो नहीं बने वाली. लेकिन आश्चर्य क्या हुआ? आ सिंह जीवಕ್ಕೆ ಅರ್ಥ ಆಯಿತು ಉಪದೇಶ. ಅರ್ಥ ಆಯಿತು ಅಂತ ಹೆಂಗ್ ಗೊತ್ತಾಯ್ತು? ಬೈ ಅದೇ ಕಾಲದಲ್ಲಿ ಸಮ್ಯಕ್ತ ಪ್ರಾಪ್ತಿ ಆಯಿತು. ಸಿಂಹ ಪರ್ಯಾಯದ ಜೀವ ಆ ತಿರ್ಯಂಚ ಪರ್ಯಾಯದಲ್ಲಿ ಉಪದೇಶವನ್ನ ಪಡೆದು ಸಮ್ಯಕ್ತವನ್ನ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತು. ಯಾರು ಉಪದೇಶ ಕೊಟ್ರು, ಏನು ಉಪದೇಶ ಕೊಟ್ರು, ಆ ಸಿಂಹಕ್ಕೆ ಏನು ಅರ್ಥ ಆಯಿತು? बोलो उन चारण मुनियों ने क्या पढ़ाया होगा? बोलो क्या पढ़ा सकते हैं सिंह को? न उसको भाषा आती है, न उसको
व्याकरण आता है, कुछ नहीं आता उसको, क्या पढ़ाया होगा? इसको बोलते निसर्गज. ಸ್ವಭಾವದಿಂದ ಉತ್ಪನ್ನ ಆಯಿತು. ನಿಮಿತ್ತ ಹೊರಗಡೆ ನಿಮಿತ್ತ ಚಾರಣ ಮುನಿಗಳು ಕಾಣಿಸ್ತಾ ಇದ್ದಾರೆ. ಚಾರಣ ಮುನಿಗಳು ಕಾಡಲ್ಲಿ ಹೋಗ್ತಾನೆ ಇದ್ದಾರೆ. ಅಲ್ಲಿ ನೂರಾರು ಪ್ರಾಣಿಗಳಿದೆ, ಸಿಂಹ ಒಂದೇ ಇದೆ. ಬೋಲೋ, ಸಿಂಹ ಒಂದೇ ಇದೆ, ಅಲ್ಲಿ ನೂರಾರು ಪ್ರಾಣಿಗಳಿದೆ. समय तो ಎಲ್ಲರಿಗೂ ಆಯ್ತೇನು, क्यों नहीं हुआ? भाई स्वभाव से सम्यक्त उत्पन्न हुआ. तो ಸ್ವಭಾವದಿಂದ ಹೆಂಗಾಯಿತು? ನಾವು ಹೇಳ್ತೀವಲ್ಲ, ಸಿಂಹ ಹುಲಿ ಸ್ವಭಾವದಿಂದ ಕ್ರೂರ ಇರುತ್ತೆ. ಸ್ವಭಾವದಿಂದ ಕ್ರೂರ ಇರುತ್ತೆ ಅಂದ್ರೆ ಏನು? ಹುಟ್ಟಿದಾಗ್ಲೇನೆ ಕ್ರೂರ ಇರುತ್ತೇನೋ? ನಾವು ಎಷ್ಟೋ ಉದಾಹರಣೆ ನೋಡ್ತೀವಲ್ಲ, ಒಂದು ಹುಲಿ ಮರಿ ಇದೆ, ಅದನ್ನ ಕುರಿಗಳ ಹಿಂಡಲ್ಲಿ ಅದನ್ನು ಸೇರಿಸ್ಕೊಂಡ್ಬಿಟ್ರು. ಹುಲಿ ಮರಿ ನಾನು ಹುಲಿ ಅನ್ನೋದನ್ನೇ ಮರ್ತೋಗ್ಬಿಡ್ತು. ऐसे हुआ ना? तो वो सिंह अपने स्वभाव को भूल गया. नहीं, ऐसे नहीं होता, इसको स्वभाव नहीं बोलते. ಸಂಸಾರದಲ್ಲಿ ಸ್ವಭಾವ ಯಾವುದಕ್ಕಂತಾರೆ? ನಾವು ಜನ್ಮ ಪಡೆದ ಮೇಲೆ ಸುತ್ತಮುತ್ತಲಿನ ವಾತಾವರಣದಿಂದ ನಮ್ಮಷ್ಟಕ್ಕೆ ನಾವೇ ಏನು ಕಲಿತೀವಿ, ಅದಕ್ಕೆ ಸ್ವಭಾವ ಅಂತ ಕರೆದು ಬಿಡ್ತೀವಿ. ಅರ್ಥ ಆಗುತ್ತೆ? ಸಿಂಹ ತನ್ನ ಆ ಕಾಡಿನ ವಾತಾವರಣದಿಂದ ಕಲ್ತ್ಕೊಳ್ಳುತ್ತೆ ಬೇಟೆ ಆಡದಿದ್ರೆ ನಂಗೆ ಆಹಾರ ಸಿಗಲ್ಲ ಅಂತ. ಅವಾಗ ಏನನ್ಬಿಡ್ತೀವಿ? ಸಿಂಹದ ಸ್ವಭಾವ ಕ್ರೂರ ಇದೆ. भाई क्रूरता स्वभाव से नहीं आई, वो ವಾತಾವರಣದಿಂದ ಕಲಿತು. ಅರ್ಥ ಆಗ್ತಿದೆ? ನಾವು ಎಷ್ಟು ವಿಡಿಯೋಗಳು ನೋಡ್ತೀವಿ ಈಗ, ಬೆಕ್ಕು, ನಾಯಿ, ಹುಲಿ, ಸಿಂಹ ಎಲ್ಲ ಜೊತೆಗೆ ಮಲ್ಕೊಂಡ್ಬಿಟ್ಟಿದ್ದಾವೆ. ಏನಾಗೋಯ್ತು? ಕ್ರೂರತೆ ಎಲ್ಲ ಹೊಟ್ಟೋಯ್ತು. ಕ್ರೂರತೆ कोई स्वभाव से नहीं आता, ಅದು ವಾತಾವರಣದಿಂದ ಕಲಿತೇವೆ. ಅದಕ್ಕೆ ಸ್ವಭಾವ ಯಾಕೆ ಸ್ವಭಾವ ಅಂತೀವಿ ಅಂದ್ರೆ, ಯಾರು ಕೂರಿಸ್ಕೊಂಡು ಉಪದೇಶ ಕೊಟ್ಟಿಲ್ಲ. ನೀನು ಸಿಂಹ ಇದೆಯಾ, ನೀನು ಕ್ರೂರನಾಗಿರ್ಬೇಕು, ನೀ ಜಿಂಕೆ ಇದೆಯಾ, ನೀ ಸೌಮ್ಯವಾಗಿರ್ಬೇಕು, ಕಿಸಿನೇ ಪಢಾಯನೇ ಇಲ್ಲ. ಆದರೆ ವಾತಾವರಣದಿಂದ ತಮ್ಮಷ್ಟಕ್ಕೆ ತಾವೇ ಕಲ್ತ್ಕೊಂಡ್ಬಿಟ್ವಿ. ನಾವು ಕಲಿತೀವಲ್ಲ, ಚಿಕ್ಕವನಿದ್ದಾಗ ಮಕ್ಕಳು ಮುಗ್ಧರಾಗಿರ್ತಾರೆ. मायाचार तो नहीं सीखा होता है, तो बाद में कहां से सीख लिया? किसने पढ़ाया? ಮಾಯಾಚಾರ ಯಾರು ಕಲಿಸಿದ್ರು? ಅದಕ್ಕೆ ಅರ್ಥ ಆಗುತ್ತೆ? ಯಾರು ಕಲಿಸ್ಲಿಲ್ಲ. ಅಮ್ಮ ಅಪ್ಪ ಕೂತ್ಕೊಂಡು ಮಾಯಾಚಾರ ಮಾಡಬೇಕು ಅಂತ ಹೇಳ್ಕೊಡ್ಲಿಲ್ಲ. ಆದರೆ ತನ್ನ ಸುತ್ತಮುತ್ತಲಿನ ವಾತಾವರಣದಿಂದ ತಾನೇ ಕಲ್ತ್ಕೊಂಡ್ಬಿಡುತ್ತೆ. ಇದರ ಅರ್ಥ ತನ್ನಿಂದ ತಾನೇ ಮಾಯಾಚಾರ ಬಂತೇನು? ಇದು ನಮ್ಮ ದೊಡ್ಡ ಮಾಯಾಚಾರ ಇದೆ. ನಾವೇನು ಹೇಳ್ಬಿಡ್ತೀವಿ? ಮಾಯಾಚಾರ ಮನುಷ್ಯ ಸಹಜ ಇದೆ, ಕ್ರೋಧ, ಮಾನ್, ಮಾಯಾ, ಲೋಭ ಮನುಷ್ಯ ಸಹಜ ಇದೆ, ಕಾಮವಾಸನೆ ಮನುಷ್ಯ ಸಹಜ ಇದೆ. ಪ್ರಪಂಚ ಎಲ್ಲ ಇದನ್ನೇ ಹೇಳುತ್ತೆ. ಯಾವ ಈ ಕಷಾಯಗಳಿದೆ ಇದು ಮನುಷ್ಯ ಸಹಜ ಇದೆ. ಮನುಷ್ಯ ಸಹಜ ಇಲ್ಲ. ಇದು ನಾವಾಗ ನಾವೇ ಕಲಿತೀವಿ ನಮ್ಮ ಸ್ವಾರ್ಥ ಪೂರ್ತಿಗೋಸ್ಕರ. ಇದಕ್ಕೇನಂತಾರೆ? ನಿಸರ್ಗಜ. ಇದೇ ತರ ಒಂದು ಜೀವಕ್ಕೆ ಪ್ರತ್ಯಕ್ಷವಾಗಿ ಉಪದೇಶ ಲಭ್ಯ ಇಲ್ಲದೆ ಹೋದ್ರೂ ಆ ಜೀವ ತನ್ನ ಹಿತ ಯಾವುದ್ರಲ್ಲಿದೆ ಅನ್ನೋದನ್ನ ತಿಳಿದು ತನ್ನಿಂದ ತಾನೇ ತತ್ವ ನಿರ್ಣಯ ಮಾಡುತ್ತೆ. ಅದು ನಿಸರ್ಗಜ ಸಮ್ಯಕ್ತ್ವ ಇದೆ. निसर्गज में पुरुषार्थ नहीं है, निसर्गज सम्यक्त्व में अधिगमज से ज्यादा पुरुषार्थ है. ನಾವು ಉಲ್ಟಾ ಅರ್ಥ ಮಾಡ್ಕೊಂಡ್ಬಿಟ್ವಿ. ನಿಸರ್ಗಜ तो अपने आप होता है, उसमें ಅದರಲ್ಲಿ ಯಾವ ಪುರುಷಾರ್ಥ ಇದೆ? अधिगमजದಲ್ಲಿ पुरुष नहीं, अधिगमज में भी पुरुषार्थ है, लेकिन निसर्गज में उससे ज्यादा पुरुषार्थ है. जैसे ನರಕದಲ್ಲಿ ಯಾರಿಗಾದ್ರೂ ಸಮ್ಯಕ್ತ್ವ ಆಯಿತು ಏನ,
तो नरक में सम्यक्त हुआ तो किसी ने उपदेश नहीं दिया, ಆದ್ರೂ ಸಮ್ಯಕ್ತವಾಯಿತು. तो ಪುರುಷಾರ್ಥ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ? ಪುರುಷಾರ್ಥ ತುಂಬಾ ಜಾಸ್ತಿ ಇದೆ. ಉಪದೇಶ ಸಿಗುವವನಿಗೆ ಸ್ವಲ್ಪ ನಿಮಿತ್ತ ಆದ್ರೂ ಇದೆ, ಆದ್ರೆ ಇವನಿಗೆ ಯಾವ ನಿಮಿತ್ತನೂ ಇಲ್ಲ. ಯಾವ ನಿಮಿತ್ತನೂ ಇಲ್ಲ ಅಂದ್ರೆ ತನ್ನಿಂದ ತಾನೇ ಕಲ್ತ್ಕೊಂಡ್ಬಿಟ್ನೇನು? ಇಲ್ಲ ಇಲ್ಲ, ಪೂರ್ವ ಸಂಸ್ಕಾರ ಇದೆ. ಆ ಪೂರ್ವ ಸಂಸ್ಕಾರಗಳನ್ನು ಬಳಸ್ಕೊಂಡು ಅವನು सम्यक्त पढ़ीताने. जैसे कोई बच्चा स्कूल नहीं गया, कॉलेज नहीं गया, फिर भी पास हो गया, है ना? कॉलेज ಹೋಗ್ಲಿಲ್ಲ ಆದ್ರೂ ಪಾಸ್ ಆಗ್ಬಿಟ್ಟ. तो ನಾವೇನ್ ಹೇಳ್ತೀವಿ, ಇವನಿಗೆ ಯಾರೂ ಕಲ್ಸಿಲ್ಲ ಆದ್ರೂ ಪಾಸ್ ಆಗ್ಬಿಟ್ಟ. तो ಕಲ್ಸಿಲ್ಲ ಅಂದ್ರೆ ಕಲ್ತಿಲ್ವೇನೋ? ಕ್ಯಾ ಕಲ್ಸಿಲ್ಲ ಸರಿ, ಆದ್ರೆ ಕಲ್ತಿದಾನೋ ಇಲ್ವೋ? ಕಲ್ತಿದಂತಾನೆ. ಕಲಿಸಿಲ್ಲ ಅನ್ನೋದು ಸತ್ಯ ಇದೆ, ಆದ್ರೆ ಕಲ್ತಿದ್ದಾನೆ ಅನ್ನೋದು ಸತ್ಯ ಇದೆ. ಹಾಗೆ ಅಧಿಗಮಜದಲ್ಲಿ ಉಪದೇಶ ಸಿಕ್ಕಿದೆ, ಅದು ಸತ್ಯ ಇದೆ. ಆದ್ರೆ ನಿಸರ್ಗಜದಲ್ಲಿ ತಾನಾಗಿಯೇ ತಾನು ತತ್ವ ನಿರ್ಣಯ ಮಾಡಿದ್ದಾನೆ, ಅದು ಸತ್ಯ ಇದೆ. तो पुरुषार्थ ಇಲ್ಲದೆ ಅಂತೂ ಕೆಲಸ ನಡೆಯೋದಿಲ್ಲ. अपने आप तो कुछ नहीं होने वाला, पुरुषार्थ तो करना पड़ेगा. तो ಒಂದು ಕಡೆಗೆ ನಿಸರ್ಗಜ ಇದೆ, ಇನ್ನೊಂದು ಕಡೆಗೆ ಅಧಿಗಮಜ ಇದೆ. अब ವಿಚಾರ करो, ಈ ಎರಡು ಭೇದಗಳನ್ನು ಯಾಕೆ ಮಾಡಿದ್ರು? ये दो भेद क्यों किया गया? ಇದು ಬೇಸಿಕ್ ಇದೆ. ತತ್ವಾರ ಸೂತ್ರದ 2ನೇ 3ನೇ ಸೂತ್ರ ಇದೆ, ಅದು तन्निसर्गाद अधिगमाद्वा. तो दो भेद क्यों किया? इसलिए किया ताकि कोई बहाना नहीं कर पाए. ಯಾರು ನೆಪ ಹೇಳೋಕ್ ಸಾಧ್ಯ ಇಲ್ಲ ಈಗ. ಇಲ್ಲಾಂದ್ರೆ ನೆಪ ತುಂಬಾ ಹೇಳ್ತೀವಿ ನಾವು. ಕಾಲ ಕೆಟ್ಟೋಗ್ಬಿಟ್ಟಿದೆ, ಪಂಚಮ ಕಾಲ ಇದೆ, ಶರೀರದಲ್ಲಿ ಶಕ್ತಿ ಇಲ್ಲ, ಪ್ರಪಂಚ ಕೆಟ್ಟೋಗ್ಬಿಟ್ಟಿದೆ, तो ನಾವೇನ್ ಮಾಡೋಕ್ಕಾಗುತ್ತೆ? तो ಜಿನ್ವಾನಿ ಹೇಳುತ್ತೆ, ನಿನ್ನ ಹತ್ರ ಸತತವಾಗಿ ಯೋಗ್ಯತೆ ಇದೆ ಸಮ್ಯಕ್ತವನ್ನು ಪಡೆಯೋದು. ಎದುರುಗಡೆ ಉಪದೇಶ ಇರ್ಲಿ ಇಲ್ಲದೆ ಇರ್ಲಿ. ಕೆಲವು ಜನರಿಗೆ ಅನ್ಸುತ್ತೆ ಪೂರ್ವ ಜನ್ಮಲ್ಲಾದರೂ ಉಪದೇಶ ಸಿಕ್ಕಿರ್ಬೇಕಲ್ಲ, ಇಲ್ಲಾಂದ್ರೆ ಹೆಂಗಾಗುತ್ತೆ? तो ಹೇಳ್ತಾರೆ, ಪ್ರತಿಯೊಂದು ಜೀವಕ್ಕೂ ನಿಯಮದಿಂದ ಪೂರ್ವ ಜನ್ಮದಲ್ಲಿ ಉಪದೇಶ ಸಿಕ್ಕಿದೆ. ಒಂದಲ್ಲ ಒಂದು ಜನ್ಮದಲ್ಲಿ ಉಪದೇಶ ಅಂತೂ ಸಿಕ್ಕೇ ಇದೆ. ಈಗ ನಾವು ನೆಪ ಮಾಡ್ತಾ ಇದ್ದೀವಿ. ನಾವು ಉತ್ತರ ಭಾರತದಲ್ಲಿದ್ದೀವಿ, ದಕ್ಷಿಣ ಭಾರತದಲ್ಲಿದ್ದೀವಿ, ನಾವು ರಾಜಸ್ಥಾನದಲ್ಲಿದ್ದೀವಿ, ಇಲ್ಲ ಅಮೆರಿಕದಲ್ಲಿದ್ದೀವಿ. ಇದೇನು ಹೇಳುತ್ತೆ? ಏನು ವ್ಯತ್ಯಾಸ ಆಗೋದಿಲ್ಲ. ನೀನು ಯಾವ ಕ್ಷೇತ್ರದಲ್ಲಿದೆಯಾ, ಯಾವ ಗತಿಯಲ್ಲಿದೆಯಾ, ಕುछ ಫರಕ್ नहीं पड़ता. ತಿರೆಂಚದಲ್ಲಿದೆಯಾ, ಅಲ್ಲೂ ಆಗತ್ತೆ. ನರಕದಲ್ಲಿದೆಯಾ, ಅಲ್ಲೂ ಆಗತ್ತೆ. तो ನೀನಂತೂ ತಿರೆಂಚ ಮನುಷ್ಯ, ನರಕ ಇಲ್ಲ ತಾನೆ, ಮನುಷ್ಯನಾಗ ಹುಟ್ಟಿದೀಯಾ, तो ನಿಂಗಾಗೋದಿಲ್ವೇನು? तो ಈ ಎಲ್ಲ ನೆಪಗಳನ್ನ ಬಿಟ್ಟು ಬಿಡೋದು. ಕಿ ನನಗೆ ನಿಜವಾದ ದೇವಶಾಸ್ತ್ರ ಗುರುಗಳು ಸಿಕ್ಕಿಲ್ಲ, ನಂಗೆ ಸರಿಯಾಗಿ ತತ್ವ ಉಪದೇಶ ಕೊಡೋರು ಸಿಕ್ಕಿಲ್ಲ, ಅದಕ್ಕೆ ನನಗೆ ಇದೆಲ್ಲ ಇವನ ಮಾಯಾಚಾರ ಇದೆ. इसको सब पता है, क्या नहीं पता इसको? सब कुछ पता है, कोई उपदेश की आवश्यकता नहीं इसको. लेकिन उपदेश की आवश्यकता तब होती है जब इसकी मायाचार बहुत बढ़ जाती है. तो यहां बैठ करके मैं बहुत नया नया विषय कुछ नहीं बताने वाला, ಹೊಸ ವಿಷಯ ಏನೂ ಇಲ್ಲ. ನಮಗ್ ಗೊತ್ತಿದ್ರೂ ನಾವು ಯಾವುದನ್ನ ತಿಳಿಯಕ್ಕೆ ಇಷ್ಟಪಡ್ತಾ ಇಲ್ಲ, ಅದನ್ನ ಜಬರ್ದಸ್ತಿ ಹೇಳೋ ವಿಷಯ ಇದೆ ಈಗ. पता तो सब है, मैं जीव हूं नहीं पता, पता है ना? ಇದೆಲ್ಲ ಭೌತಿಕ ಪ್ರಪಂಚ ಇದೆ ಗೊತ್ತಿಲ್ಲ, ಗೊತ್ತಿದೆ. तो ಭೇದ ವಿಜ್ಞಾನ ಮಾಡೋದು ಇವನಿಗೆ ಕಲಿಸ್ಕೊಡ್ಬೇಕೇನು?
ये तो पता है इसको. तो ಸಮಸ್ಯೆ ಎಲ್ಲಿದೆ? ಮಾಯಾಚಾರ್ ಮಾನ್ತಾ नहीं है. तो ಯಾರಾದ್ರೂ ಮೇಲೆ ಆರೋಪ ಹೊರಿಸ್ಬಿಡ್ಬೇಕಲ್ಲ. ದಕ್ಷಿಣ ಭಾರತದಲ್ಲಿ ಧರ್ಮ ನಷ್ಟ ಆಗ್ತಾ ಇದೆ. किसने बताया तुमको? किसने बताया? ये इसलिए इस सब बातें इसको अच्छी लगती है ताकि ये भी उसमें शामिल हो जाए और धर्म नहीं करना पड़े. नहीं तो ऐसे बातें निकलती क्यों? तुम बोलता कैसे बोल रहे हो? मैं तो कर रहा हूं ना. कैसे बोल दिया तुमने? ನಾನಂತೂ ಮಾಡ್ತಾ ಇದ್ದೀನಲ್ಲ, तो ಕಮ್ಮಿ ಆಗ್ತಿದೆ ಅಂತ ಹೆಂಗೆ ಹೇಳಿದೆ ನೀನು? ಇದೆಲ್ಲ ಇವನ ಮಾಯಾಚಾರ ಇದೆ. धर्म ना करे इसलिए 1000 उपाय करता है. धर्म करने के लिए कोई उपाय नहीं चाहिए. ಧರ್ಮ ಮಾಡಬಾರ್ದು ಅಂತ 1000 ಉಪಾಯ ಇದೆ ಇವನ ಹತ್ರ. ಧರ್ಮ ಮಾಡ್ಲಿಕ್ಕೆ ಏನು ಉಪಾಯನೂ ಬೇಕಾಗಿಲ್ಲ. ಅದು ಸಹಜ, ಸರಳ, ಸ್ವಾಭಾವಿಕ ಇದೆ. ಅದಕ್ಕೆ ಉಪಾಯ ಬೇಕಾಗಿಲ್ಲ. तो ಉಪಾಯಗಳೆಲ್ಲ ಇವನ ಮಾಯಾಚಾರ ಬಿಡಿಸ್ಲಿಕ್ಕೆ ಬೇಕಾಗಿದೆ. समझ में आ रही सबको बात? तो ಆಚಾರ್ಯರು 2 ಭೇದ ಮಾಡ್ತಾರೆ. ಒಂದು ನಿಸರ್ಗಜ, ಒಂದು ಅಧಿಗಮಜ. अब क्या बहाना बनाओगे बताओ? क्या बहाना चलेगा? पंचम काल में अच्छे सच्चे गुरु नहीं मिलते, अरे तुम बहाना कर रहे हो. पंचम ಕಾಲದಲ್ಲಿ ತೀರ್ಥಂಕರ್ ಇರೋದಿಲ್ಲ, तुम बहाना कर रहे हो. ಏನೇನು ಉಪಾಯಗಳು ಮಾಡ್ತೀವಿ ಎಲ್ಲ ನೆಪ ಇದೆ. कि ಸ್ತ್ರೀ ಪರ್ಯಾಯದಲ್ಲಿದ್ದೀನಿ, ಅಲ್ಲೂ ಸಮೇತ ಆಗುತ್ತೆ. बोल क्या उपाय बनाओगे? ಅದಕ್ಕೆ ಪ್ರಥಮಾನುಯೋಗದಲ್ಲಿ ಎಂತೆಂಥ ಕಥೆಗಳಿದೆ. अंजन चोर, वो कहानी क्यों बताई गई मालूम किसी को? अंजन चोर ने कथे ಯಾಕೆ ಹೇಳಿದ್ರು? ताकि ये जीव कोई बहाना नहीं कर पाए. क्या? जब चोर को सम्यक्त हो सकता है तो किसको नहीं हो सकता? ಕಳ್ಳನಿಗೆ सम्यक्त ಆಗುತ್ತೆ ಅಂದ್ರೆ ಇನ್ಯಾರು ಉಳಿದ್ರು? अब क्या बहाना चलेगा? समझ में नहीं आती बात. जिन्होंने पढ़ना नहीं आता, बुद्धि कम है, क्या बहाना बनाओगे? ಇನ್ಯಾವ ನೆಪ ಉಳಿತು? तो ಎಲ್ಲರೂ ನಿಸರ್ಗಜ ಸಮ್ಯಕ್ತವನ್ನ ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ಳೋದು. कि ಸಮ್ಯಕ್ತ್ವ ಯಾವ ನಿಮಿತ್ತಗಳು ಬಾಹ್ಯದಲ್ಲಿ ಇಲ್ಲದೆ ಹೋದ್ರೂ ಆಗಕ್ಕೆ ಸಾಧ್ಯ ಇದೆ. ಅತ್ಯಂತ ಕಠಿಣದಲ್ಲಿ ಕಠಿಣ ಪ್ರಸಂಗ ಇದ್ರೂ ಸಮ್ಯಕ್ತ್ವ ಆಗ್ಲಿಕ್ಕೆ ಸಾಧ್ಯ ಇದೆ. ಅತ್ಯಂತ ದಯನೀಯ ದುಸ್ಥಿತಿ ಇದ್ರೂ ಸಮ್ಯಕ್ತ್ವ ಆಗಕ್ಕೆ ಸಾಧ್ಯ ಇದೆ. ठीक है बात? ಅರ್ಥ ಆಗ್ತಿದೆ? तो ಜೀವಿಯನ್ನ ತಡೆಯೋ ಶಕ್ತಿ ಯಾರಲ್ಲೂ ಇಲ್ಲ. ಆಟೋಮೆಟಿಕ್ ಸಮ್ಯಕ್ತ್ವ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ವಿಷಯವನ್ನು ತಿಳಿಸ್ಲಿಕ್ಕೆ ಸಮ್ಯಕ್ತದಲ್ಲಿ 2 ಭೇದ ಮಾಡಿದ್ರು. ಒಂದು ನಿಸರ್ಗಜ, ಒಂದು ಅಧಿಗಮಜ. ಟೀಕೆ? तो ನಮ್ಮೆಲ್ಲರಿಗೂ ಅಧಿಗಮಜ ಒಂದೇ ನೆನಪಿರುತ್ತೆ. ತತ್ವಾರ ಸೂತ್ರ ಓದಿದ್ರು ತಲೆಯಲ್ಲಿ ಬರೀ ಅಧಿಗಮಜನೇ ತುಂಬಿಕೊಂಡಿರುತ್ತೆ, ನಿಸರ್ಗಜ ನೆನಪಿರೋದಿಲ್ಲ. मैंने देखा ही है. तो ನಿಸರ್ಗಜ ನೆನಪಿರಬೇಕು. ನಿಸರ್ಗಜ ಜೀವಿಯ ಸ್ವಯಂಭೂ ಸಾಮರ್ಥ್ಯವನ್ನು ತೋರಿಸುತ್ತೆ. ನಿಸರ್ಗಜ ಜೀವಿಯ ಸ್ವತಂತ್ರತೆಯನ್ನು ತೋರಿಸುತ್ತೆ. स्वयंभू, कहीं पर भी किसी भी परिस्थिति में किसी जीव को कभी भी सम्यक्त हो सकता है. सम्यक्त का कोई नियम नहीं है. बोलो, ಯಾವ ನಿಯಮನೂ ಇಲ್ಲ ಸಮ್ಯಕ್ತಕ್ಕೆ, ಯಾವಾಗಾದ್ರೂ ಆಗ್ಬೋದು. ठीक है? तो 2 ಸಮ್ಯಕ್ತ, ಒಂದು ನಿಸರ್ಗಜ, ಒಂದು ಅಧಿಗಮಜ. ಇನ್ನೊಂದು ಭೇದ ಮಾಡ್ತಾರೆ. ಒಂದು ನಿಷ್ಠೆ ಸಮ್ಯಕ್ತ್ವ, ಇನ್ನೊಂದು ವ್ಯವಹಾರ ಸಮ್ಯಕ್ತ್ವ.
ಎರಡು ಭೇದ ಏನು? ನಿಶ್ಚಯ ಸಮ್ಯಕ್ತ್ವ, ಇನ್ನೊಂದು ಯಾವುದು? ವ್ಯವಹಾರ ಸಮ್ಯಕ್ತ್ವ. ನೆನ್ಪುಳಿಯುತ್ತೆ ಎಲ್ಲರಿಗೂ? ವ್ಯವಹಾರ ಮತ್ತು ನಿಶ್ಚಯ ಅಂತ ಎರಡು ಭೇದ ಮಾಡಿದ್ರು. ಇದ್ಯಾಕೆ ಮಾಡಿದ್ರು? ಈ ಭೇದ ಮಾಡಿದ್ರು ताकि सम्यक्त को तुम गलत गलत समझ करके सबको बताने मत लग जाओ. ಈ ಎರಡು ಭೇದ ಯಾಕೆ ಮಾಡಿದ್ರು? ಸಮ್ಯಕ್ತವನ್ನ ತಪ್ಪಾಗಿ ತಿಳ್ಕೊಂಡು ಪ್ರಪಂಚಕ್ಕೆಲ್ಲ ಅದನ್ನೇ ಉಪದೇಶ ಕೊಡಬಾರ್ದು ಇವನು. ಅದಕ್ಕೋಸ್ಕರ ಎರಡು ಭೇದ ಮಾಡಿದ್ರು. ಒಂದು ನಿಶ್ಚಯ, ಒಂದು ವ್ಯವಹಾರ. ನಿಶ್ಚಯ ಯಾವುದು, ವ್ಯವಹಾರ ಯಾವುದು? ಎರಡೆರಡು ಸಮ್ಯಕ್ತ್ವ ಎಲ್ಲಿಂದ ಬಂತು? ಆಮೇಲೆ ಸಮ್ಯಕ್ತ್ವ ಎರಡು ಇರೋದಿಲ್ಲ, ಸಮ್ಯಕ್ತ್ವ ಒಂದೇ ಇರುತ್ತೆ. ಆದರೆ ಉಪಾಯಗಳು ತುಂಬಾ ಇರುತ್ತೆ. ನಾವು ಹೇಳ್ತೀವಲ್ಲ, ಮಗು ಬೆಳಿಗ್ಗೆ ಎದ್ದು ತಿಂಡಿ ತಿಂತಾ ಇದ್ದಾನೆ, ಯಾರ್ದೋ ಫೋನ್ ಬಂತು, ಏನ್ ಹೇಳ್ತೀವಿ? ಮಗು ಏನ್ ಮಾಡ್ತಿದ್ದಾನೆ? ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ತಿಂಡಿ ತಿಂತಾ ಇದ್ದಾನೆ ಅಂತಾನೆ. ಏನ್ ಹೇಳಿದ್ರು? ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಯೂನಿಫಾರ್ಮ್ ಹಾಕೋತಾ ಇದ್ದಾನೆ. ಏನಂದ್ವಿ? ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಅರೆ ಭಾಯಿ, ಒಬ್ಬಿ ಘರ್ ಮೇ ಹೈ, ಇನ್ನು ತಿಂಡಿ ತಿಂತಾ ಇದ್ದಾನೆ, ಆದ್ರೂ ಏನನ್ಬಿಟ್ವಿ? ಯಾಕಂದ್ರೆ ಅವನು ಈ ಮಾಡೋ ಎಲ್ಲ ಕೆಲಸ ಯಾತಕ್ಕೋಸ್ಕರ? ಸ್ಕೂಲ್ಗೆ ಹೋಗಕ್ಕೋಸ್ಕರ ಇದೆ. इसलिए क्या बोल दिया? स्कूल जा रहा है. तो वास्तव में स्कूल जा रहा है क्या? अभी तो नहीं जा रहा है ना. तो क्यों बोल दिया? क्योंकि ये तैयारी चल रही है. ठीक है ना. या फिर किसी डॉक्टर को कंपाउंडर को डॉक्टर बोल दिया, तो कंपाउंडर के डॉक्टर ಅಂತ ಯಾಕೆ ಕರೆದ್ರು? कि डॉक्टर ತರನೇ ಇವನು ಕೆಲವೊಂದು ಕೆಲಸ ಮಾಡ್ತಿದ್ದಾನೆ. तो कंपाउंडर बोल दिया, डॉक्टर बोल दिया. ಇದೆಲ್ಲ ವ್ಯವಹಾರ ಯಾತಕ್ಕೋಸ್ಕರ? ಆ ಯಾವ ಮೂಲ ಕೆಲಸ ನಡೆಯೋದಿದೆ ಅದನ್ನ ನೋಡಿ. तो ऐसे व्यवहार सम्यक तो कहा गया कि जीव जैसे पूजा कर रहा है, तो बोल दिया सम्यक की तैयारी चल रही है. तो ಯಾಕಂದ್ರು ಪೂಜೆಗೆ ಸಮ್ಯಕ್ತ್ವ ಅಂತ ಯಾಕೆ ಕರೆದ್ರು? ಯಾಕಂದ್ರೆ ಈ ಪೂಜೆಯಿಂದ ಸಮ್ಯಕ್ತ್ವ ಪ್ರಾಪ್ತಿ ಮಾಡ್ಕೊಳ್ಳೋ ತಯಾರಿ ನಡೆದಿದೆ. ಸ್ವಾಧ್ಯಾಯ ಮಾಡ್ತಾ ಇದ್ದಾನೆ, ಅದಕ್ಕೆ ಸಮ್ಯಕ್ತ್ವ ಅಂದರು. ಯಾಕೆ? कि स्वाध्याय ಅಲ್ಲ, ಇದು ಸಮ್ಯಕ್ತ್ವದ ಕಡೆಗೆ ಹೋಗೋ ತಯಾರಿ ನಡೆದಿದೆ. ठीक है. फिर ಜೀವ ಇದನ್ನೇ ಸಮ್ಯಕ್ತ್ವ ಅನ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ ಮಾಡೋದು? पूजेयन्ನೇ सम्यक्त्व अनकोन कूदಕೊಂಡ್ಬಿಟ್ರೆ, पूजा को ही सम्यक्त्व मान लिया. तो इसलिए बोल दिया सम्यक्त्व तो है लेकिन व्यवहार सम्यक्त्व है. तो व्यवहार सम्यक्त्व माने सम्यक्त्व है नहीं, लेकिन सम्यक्त्व कहा जा रहा है. व्यवहार सम्यक्त्व ಅಂದ್ರೆ सम्यक्त्व ಅಂತೂ ಅಲ್ಲ, ಆದ್ರೆ ಸಮ್ಯಕ್ತ್ವದ ತಯಾರಿ ನಡೀತಾ ಇದೆ, ಹಾಗಾಗಿ ಅದಕ್ಕೂ ಸಮ್ಯಕ್ತ್ವ ಅಂತ ಕರೆದ್ರು. ಇದು ತಿಳಿಯೋದು ತುಂಬಾ ಅವಶ್ಯಕ ಇದೆ. तो ಧರ್ಮ ಯಾವುದಕ್ಕನ್ನೋದು, ಯಾವ್ದ್ಯಾವುದು ಸಮ್ಯಕ್ತ್ವಕ್ಕೆ ಸಹಾಯ ಮಾಡುತ್ತೆ ಅದೆಲ್ಲ ಧರ್ಮ, ವ್ಯವಹಾರ ಧರ್ಮ. ನಾವೇನಂದ್ಬಿಟ್ವಿ? ವ್ಯವಹಾರ ಧರ್ಮ ಅಂದ್ರೆ ಏನು? ಸಂಸಾರದಲ್ಲಿ ನಾವೇನೇನ್ ಮಾಡ್ತೀವಲ್ಲ ಅದೆಲ್ಲ ವ್ಯವಹಾರ ಧರ್ಮ. ನಾ ತುಂಬಾ ಜನರ ಬಾಯಲ್ಲಿ ಕೇಳಿದ್ದೀನಿ ಇದನ್ನ. ವ್ಯವಹಾರ ಧರ್ಮ ಕಿಸ್ಕೋ ಬೋಲ್ನಾ? ಮನೇಲಿ ಏನೋ ಕೆಲಸ ಮಾಡಿ ಏನ್ ಮಾಡ್ತೀವಿ? ವ್ಯವಹಾರ ನಡೀತಾ ಇದೆಯಲ್ಲ, ಕ್ಯಾ ये व्यवहार है? ये व्यवहार धर्म है. गृहस्थी को चलाना व्यवहार धर्म नहीं है, इसको व्यवहार धर्म नहीं बोलते, ये अधर्म है. चलाना नहीं चलाना वो दूसरी बात, लेकिन समझना तो पड़ेगा ना. ನಾವು ಸಂಸಾರದ
ಯಾವ ಸ್ವಾರ್ಥ ಪೂರ್ತಿ ಭೋಗ ಇತ್ಯಾದಿ ಮಾಡ್ತಾ ಇರ್ತವೆ, ಇದು ಯಾವುದು ವ್ಯವಹಾರ ಅಲ್ಲ, ವ್ಯವಹಾರ ಧರ್ಮ ಅಲ್ಲ ಇದು, ಇದೆಲ್ಲ ಅಧರ್ಮ ಇದೆ. ವ್ಯವಹಾರ ಧರ್ಮ ಯಾವುದು? ಯಾವುದು ಸಮ್ಯಕ್ತ್ವಕ್ಕೆ ಸಹಾಯ ಮಾಡುತ್ತೆ ಅದು ವ್ಯವಹಾರ ಧರ್ಮ. ನಿನ್ನ ಯಾವ ಕೆಲಸಗಳು ವ್ಯವಹಾರ ಕೆಲಸಗಳು ಸಮ್ಯಕ್ತ್ವಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆಲ್ಲ ನಾವು ಧರ್ಮ ಅಂತ ಕರಿತೀವಿ. ಅದಕ್ಕೆ ಜಿನ್ವಾನಿ ಏನು ಹೇಳುತ್ತೆ, ಸಮ್ಯಕ್ ದೃಷ್ಟಿಯ ಎಲ್ಲಾ ಕೆಲಸಗಳು ವ್ಯವಹಾರ ಧರ್ಮ ಇದೆ. ಯಾಕಂದ್ರೆ ಸಮ್ಯಕ್ತ್ವಕ್ಕೆ ಸಹಾಯ ಆಗೋ ಕೆಲಸಗಳನ್ನ ಮಾತ್ರ ಮಾಡ್ತಾನವನು. ಅವನ ಸಾಂಸಾರಿಕ ಕೆಲಸ ಕೂಡ ಸಮ್ಯಕ್ತ್ವಕ್ಕೋಸ್ಕರ ಇರುತ್ತೆ. ಸಂಸಾರದಲ್ಲಿ ಸ್ವಲ್ಪ ಆಕುಲತೆ ಇದೆ, ಅದನ್ನ ದೂರ ಮಾಡಿದ್ರೆ ಸಮ್ಯಕ್ತ್ವ ಆರಾಧನೆ ಸುಲಭ ಆಗುತ್ತೆ, ಅದಕ್ಕೋಸ್ಕರನೇ ಇದೆ. ಈ ರೀತಿಯಾಗಿ ನಿಶ್ಚಯ, ವ್ಯವಹಾರ, ನಿಸರ್ಗಜ್ ಮತ್ತೆ ಅಧಿಗಮಜ್, ಈ ಭೇದಗಳ ಅರ್ಥ ಇತ್ತು. ಶ್ರದ್ಧಾನಂ ದ್ವಿಧಂ, ಎರಡು ಪ್ರಕಾರದ ಶ್ರದ್ಧೆಗಳು. ಇನ್ನೇನು ಹೇಳ್ತಾರೆ? ತ್ರಿಧಾ, ಮೂರು ಪ್ರಕಾರದ್ದು. ಆಮೇಲೆ ದಶವಿಧಂ. ತ್ರಿಧಾ ಅಂದ್ರೆ ಮೂರು ಪ್ರಕಾರದ್ದು. ಮೂರು ಪ್ರಕಾರದ್ದು ಯಾವುದು? ಔಪಶಮಿಕ್, ಕ್ಷಾಯೋಪಶಮಿಕ್, ಕ್ಷಾಯಿಕ್. ಇದು ಮೂರು ಪ್ರಕಾರದ ಸಮ್ಯಕ್ತ್ವ. ನೆನಪಿರುತ್ತೆ ಎಲ್ಲರಿಗೂ. ಮೊದಲೇದು ಔಪಶಮಿಕ್, ಆಮೇಲೆ ಕ್ಷಾಯೋಪಶಮಿಕ್, ಆಮೇಲೆ ಕ್ಷಾಯಿಕ್. ಇದು ಮೂರು ಪ್ರಕಾರದ ಸಮ್ಯಕ್ತ್ವ ಇದೆ. ಸ್ವಲ್ಪ ಕಷ್ಟ ಆದರೂ ತಿಳಿತಾ ಹೋಗೋದು ಮುಂದೆ, ಮುಂದಿನ ವಿಷಯಗಳು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಔಪಶಮಿಕ ಸಮ್ಯಕ್ತ್ವ ಅಂದ್ರೆ ಏನು? ಸಾಮಾನ್ಯವಾಗಿ ಔಪಶಮಿಕ ಸಮ್ಯಕ್ತ್ವ ಅಂದ್ರೆ ಈ ಸಮ್ಯಕ್ತ್ವ ಕರ್ಮಗಳ ಉಪಶಮವಾಗಿ ಪ್ರಕಟ ಆಗುತ್ತೆ. ಅಂದ್ರೆ ಇದು ಯಾವಾಗ ಬಿಟ್ಟು ಹೋಗುತ್ತೆ ಗ್ಯಾರಂಟಿ ಇಲ್ಲ. ಔಪಶಮಿಕ ಸಮ್ಯಕ್ತ್ವ ಇದು ಯಾವಾಗ ಬಿಟ್ಟು ಹೋಗುತ್ತೆ ಗ್ಯಾರಂಟಿ ಇಲ್ಲ. ಅಂದ್ರೆ ಇವನಿಗೆ ಆಗಿರೋ ಶ್ರದ್ಧೆ ಯಾವಾಗಾದ್ರೂ ಹೊರಟೋಗ್ಬಿಡ್ಬೋದು. ನಮಗಾಗತ್ತಲ್ಲ ಜೀವನದಲ್ಲಿ, ಸ್ವಲ್ಪ ಸ್ವಾಧ್ಯಾಯ ಮಾಡಿದ್ವಿ, ಸ್ವಾಧ್ಯಾಯ ಕೇಳಿದ್ವಿ, ತುಂಬಾ ಶ್ರದ್ಧೆ ಆದಂಗೆ ಅನ್ಸುತ್ತೆ. ಮತ್ತೆ ಸ್ವಲ್ಪ ಕಾಲ ಆದ್ಮೇಲೆ ಹೆಂಗಿದೀವಿ ಹಂಗೆ ಆಗ್ಬಿಡ್ತೀವಿ. ಇದೇನು ಹೇಳ್ತಾ ಇದ್ದಾರೆ? ಶ್ರದ್ಧಾ ಸತತವಾಗಿ ರಕ್ಷಣೆ ಮಾಡೋ ವಿಷಯ ಇದೆ. ಒಂದು ಕ್ಷಣ ಈ ಕಡೆಗೆ ಇವನು ಅಸಡ್ಡೆ ಮಾಡಿದ, ಆ ಕಡೆಗೆ ಸಮೇತ ಹೊಟ್ಟೋಗ್ಬಿಡುತ್ತೆ. ಚಲಾಗ್ಯ ಕ್ಯಾ ಕರೋಗಿ. ಇದು ಶ್ರಾವಕನಿಗೆ ಮಾತ್ರ ಅಲ್ಲ, ಮುನಿ ಜೀವನದಲ್ಲೂ ಹಿಂಗೆ ನಡೆಯುತ್ತೆ. ಔಪಶಮಿಕ ಸಮ್ಯಕ್ತ್ವ ಇರೋ ತನಕ ಸ್ವಲ್ಪ ಸಾವಧಾನತೆ, ಎಚ್ಚರಿಕೆ ಕಮ್ಮಿ ಆಯಿತು, ಗಯ ಸಮ್ಯಕ್ತ್ವ. ಅದಕ್ಕೆ ಏನಂತ ಕರೆದ್ರು? ಶ್ರಮಣ ಧರ್ಮ. ಶ್ರಮಣ ಯಾಕೆ ಕರೆದ್ರು? ಹಳೆ ಜಿನ ಧರ್ಮಕ್ಕೆ ಹೆಸರೇನಿದೆ? ಶ್ರಮಣ ಪರಂಪರೆ. ಶ್ರಮಣ ಮಾನೆ ಶ್ರಮ, श्रम माने सतत सावधान, उसको श्रम बोलते हैं. श्रम माने पहाड़ तोड़ना नहीं होता. ಶ್ರಮ ಅಂದ್ರೆ ಸತತವಾಗಿ ಎಚ್ಚರವಾಗಿರೋದು, ಅದಕ್ಕೆ ಶ್ರಮ ಅಂತಾರೆ. ಎಚ್ಚರವಾಗಿದ್ರೆ ಸಮ್ಯಕ್ತ್ವ ಉಳಿಯುತ್ತೆ. ಸ್ವಲ್ಪ ಇವನು ಎಚ್ಚರಿಕೆಯಿಂದ ಇಲ್ಲ ಅಂದ್ರೆ ಔಪಶಮಿಕ ಸಮ್ಯಕ್ತ್ವ ಬಿಟ್ಟು ಹೋಗ್ಬಿಡುತ್ತೆ. ಉಪಶಮದ ಅರ್ಥ ಏನು? ಇವನ ಯಾವ ಶ್ರದ್ಧೆ, ಜ್ಞಾನ, ಚಾರಿತ್ರ ಇದೆ ಇದು ನಷ್ಟ ಆಗಿಲ್ಲ ಅಂದ್ರೆ ಮಿಥ್ಯಾ ದರ್ಶನ, ಜ್ಞಾನ, ಚಾರಿತ್ರ ಸ್ವಲ್ಪ ಸಮಯದವರೆಗೆ ಮುಚ್ಕೊಂಡ್ಬಿಟ್ಟಿದೆ. ಜೈಸೆ ಬೆಂಕಿ ಇರುತ್ತೆ, ಕೆಂಡದ ಮೇಲೆ ಬೂದಿ, ಬೂದಿ ಇದೆ, ಕೆಂಡ ಒಳಗಡೆ ಕಾಣಿಸ್ತಾ ಇಲ್ಲ, ಆದ್ರೆ ಕೆಂಡ ಇದೆ. ಹಾಗೆ ಔಪಶಮಿಕ ಸಮ್ಯಕ್ತ್ವದ ಸ್ಥಿತಿ ಇದೆ. ಇವನ ಮಿಥ್ಯಾ ದರ್ಶನ, ಜ್ಞಾನ, ಚಾರಿತ್ರ ಮುಚ್ಕೊಂಡ್ಬಿಟ್ಟಿದೆ, ಕಭಿ ಭಿ ಪ್ರಕಟ ಹೋ ಸಕ್ತಾ ಹೈ. ಅರ್ಥ ಆಗ್ತಿದೆ? ನಾವು ಹಿಂಸೆ ಅಹಿಂಸೆ ಹೇಳ್ತೀವಲ್ಲ,
तो ಹಿಂಸೆ ಅಹಿಂಸೆಯ ಸಂಬಂಧ ಬೇರೆಯವ್ರ ಜೊತೆಗಿಲ್ಲ, ನನ್ನ ಜೊತೆಗಿದೆ. ನನ್ನ ಜೊತೆಗಂದ್ರೆ ನಾನು ಚರ್ಚೆ ಮಾಡ್ತಿದ್ವಲ್ಲ ನಾವು, ನಾನು ಅಹಿಂಸಕನಾಗಿದ್ದರೆ, ನನ್ನ ಮನಸ್ಸು ಅಹಿಂಸಕವಾಗಿದ್ದರೆ ಕೆಲವೊಂದು ಸಮಯದಲ್ಲಿ ಅದು ಪ್ರಗಟ ಆಗುತ್ತೆ, ಕೆಲವೊಂದು ಸಮಯದಲ್ಲಿ ಪ್ರಗಟ ಆಗೋದಿಲ್ಲ. ಆದರೆ ಹಿಂಸೆ ಅಂತೂ ಸತತವಾಗಿ ನಡೀತಾ ಇದೆ. ನಾವೇನ್ ಮಾಡ್ಬಿಡ್ತೀವಿ, ಯಾವಾಗ ಪ್ರಗಟ ಆಗತ್ತೆ ಅವಾಗ ಹಿಂಸೆ ಅಂತೀವಿ, ಪ್ರಗಟ ಆಗಲಿಲ್ಲ ಅಂದ್ರೆ ಬೈ ಈಗ ಸಭೆ ನಡೀತಾ ಇದೆ ಏನ, ತೋ ಸಭೆಯಲ್ಲಿ ಯಾರಿಗಾದ್ರೂ ಕೋಪ ಬರ್ತಾ ಇರ್ಬೋದು, ಈಗ ಬರ್ತಾ ಇರ್ಬೋದು ಇಲ್ವೋ, ಬರ್ತಾ ಇರ್ಬೋದು, ಆದರೆ ಪ್ರಗಟ ಮಾಡ್ತಾ ಇಲ್ಲ. ಯಾಕೆ ತೋರ್ಸಕ್ಕಾಗೋದಿಲ್ಲ. ठीक बात है ना. तो ತೋರ್ಸಕ್ ಆಗ್ತಾ ಇಲ್ಲ, ಇದರ ಅರ್ಥ ಹಿಂಸೆ ನಡೀತಾ ಇಲ್ವೇನು? हिंसा तो चल रही है लेकिन प्रगट नहीं हो रहा. ಇದೇ ತರ ಸತತವಾಗಿ ನಡೆಯುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಕೆಲವು ಪ್ರಸಂಗ, ಸಂದರ್ಭ, ಘಟನೆಗಳನ್ನು ನೋಡ್ತೀವಿ. ಹಾ, ಅವನ ಮುಖ ನೋಡದೆ ಅದಕ್ಕೆ ಕೋಪ ಬಂತು. ಹಾ, ಈ ಪ್ರಸಂಗ ನಡೀತು ಅದಕ್ಕೆ ಕೋಪ ಬಂತು. ಹಿಂಗಾಗದೆ ಹೋದಿದ್ರೆ ಕೋಪ ಬರ್ತಿರ್ಲಿಲ್ಲ. हम क्या मायाचार कर रहे हैं? हम ये नहीं देख रहे कि मैं स्वयं हिंसक बना बैठा हूं. भाई ಒಳಗಡೆ ಹಿಂಸೆ ಇಲ್ಲದೆ ಹೋಗಿದ್ದಿದ್ರೆ ಪ್ರಗಟ ಇಲ್ಲಿಂದ ಆಗ್ತಿತ್ತು. ये तो ट्रिगर पॉइंट चाहिए इसको. तो ये कहो ना ट्रिगर हुआ, ये क्यों कहते कोई हिंसा घटी उसके कारण? नहीं नहीं नहीं. ಒಳಗಡೆ ಹಿಂಸೆಯನ್ನ ಒತ್ತಿ ಕೂರಿಸಿದಾನೆ, दबाकर बैठा है. तो कभी कोई गरीब आदमी मिला तब तो उसके ऊपर चढ़ के बैठ जाएगा. क्या? क्यों? क्योंकि ये अभी सबल है. ಚಡಲ ಹೇಳುತ್ತಲ್ಲ, ನಿರ್ಬಲ ಸಬಲವನ್ನ ತಿಂದು ಹಾಕ್ಬಿಡುತ್ತೆ. तो ಹಾಗೆ ಇವನೇನ್ ಮಾಡ್ತಾನೆ, ಒಳಗಡೆ ಹಿಂಸೆ ಅಂತೂ ಒತ್ತಿ ಕೂರಿಸಿದಾನೆ. ದುರ್ಬಲ ವ್ಯಕ್ತಿ ಕಾಣಿಸಿದ್ರೆ ಅವನ ಮೇಲೆ ಕೋಪ ಬಂದ್ಬಿಡುತ್ತೆ. ಇವನಕ್ಕಿಂತ ಸಬಲ ವ್ಯಕ್ತಿ ಕಾಣಿಸಿದ್ರೆ ಒಳಗಡೆ ಕೋಪ ಬರ್ತಿರುತ್ತೆ. ಲೇಕಿನ್ ಹಾಜಿ ಹಾಜಿ तो ಹಾಜಿ ಹಾಜಿ तो ಚಲ್ रहा है. ಅರ್ಥ ಆಗ್ತಿದೆ? तो ಒತ್ತಿ ಕೂರಿಸೋದು ಯಾವಾಗಾದ್ರೂ ಪ್ರಗಟ ಆಗ್ಬಿಡ್ಬೋದು, ಕಭಿ ಭಿ ಪ್ರಗಟ हो सकता है. तो ತುಂಬಾ ದೊಡ್ಡ ವ್ಯಕ್ತಿ ಇದ್ರೆ ಇವನಲ್ಲಿ ಏನು ವಿನಯ ಕಾಣಿಸ್ತಾ ಇದೆಯಲ್ಲ, तो ಜಿನ್ವಾನಿ ಹೇಳುತ್ತೆ ಈ ವಿನಯ ಇವನ ಮಹಾ ಕಷಾಯದ ಸೂಚನೆ ಇದೆ. ये धूर्त है बहुत. क्यों? अभी अभी तो झगड़ के आया था, अभी विनय दिख रहा है. तो ये विनय कहां से आया? ಈ ವಿನಯ ಎಲ್ಲಿಂದ ಬಂತು? ಇದರ ಅರ್ಥ ಏನು? ಒಳಗಡೆ ಹಿಂಸೆ ಒತ್ತಿ ಕೂರಿಸಿದಾನೆ. ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಪ್ರಗಟ ಆಗುತ್ತೆ, ಎಲ್ಲಿ ಅವಕಾಶ ಸಿಗಲ್ಲ ಅಲ್ಲಿ ಪ್ರಗಟ ಆಗೋದಿಲ್ಲ. तो ಇದು ನಿಜವಾದ ಶ್ರದ್ಧೆ ಅಲ್ಲ. ಈ ಮಾಯಾಚಾರ ಮಾಡೋದಿಲ್ಲ. ಕಿ ಜಿನ ಮಂದಿರದಲ್ಲಿ ಬಂದ್ರೆ ಅಂತೂ ಹಾ ಕ್ಯಾ ಎಷ್ಟು ಶುದ್ಧೆ ಇದೆ ಹಿಂಗ ಅನ್ನಿಸ್ತಾ ಇದೆ, ಮತ್ತು ಹೊರಗಡೆ ಹೋದ ತಕ್ಷಣ ಏನು ಶುದ್ಧ ಇಲ್ಲ, ಕುಚ್ नहीं बचा. तो ये शुद्ध है? ये शुद्ध नहीं है, ये मायाचार चल रहा है. ऐसे नहीं करना. ಒಳಗಡೆಯಿಂದ ಸಂಪೂರ್ಣವಾಗಿ ಬದಲಾಗ್ಬಿಡೋದು ಅದು ಶುದ್ಧ ಇದೆ. अंतरंग में व्यक्ति ही बदलना, तब तक कुछ नहीं होगा. नहीं तो संसार में तो 1000 रुपए. अभी गूगल में जाओ और बोलो मायाचार कैसे छोड़ना, क्रोध कैसे छोड़ना, तो 1000 ವೆಬ್ಸೈಟ್ಗಳು ಓಪನ್ ಆಗುತ್ತೆ. 1000 ಗುರುಗಳು 1000 ರೂಪಾಯಿ ಹೇಳ್ತಾ ಇದ್ದಾರೆ. ಕ್ರೋಧ ಬಿಡು. ಹೆಂಗ್ ಬಿಡೋದು?
तो ಸಿಟ್ಟು ಬಂದ ತಕ್ಷಣ ಬಾಯಲ್ಲಿ ಒಂದು ಗುಟ್ಟಕ್ಕೆ ನೀರು ಹಾಕೊಂಡು ಕೂತ್ಕೊಂಡ್ಬಿಡು. तो दूसरा बोलते ಯಾವಾಗ ಯಾವಾಗ ಕೋಪ ಬರುತ್ತೆ ಗೋಡೆಗೊಂದು ಮಳೆ ಹೊಡಿ. ಇನ್ನೊಬ್ಬ ಹೇಳ್ತೇನೆ ಕೋಪ ಬಂದ್ರೆ ಎಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ಬಿಡು 1 hour. तो ऐसे उपाय तो 1000 मिलेंगे. ये कोई शाश्वत उपाय नहीं है, ये ठगने वाली बात है. अपने आप को ही ನಮಗೆ ನಾವೇ ಮೋಸ ಮಾಡಿಕೊಳ್ಳೋದಿದೆ. जिनवानी इंತಹ क्षुद्र उपायಗಳನ್ನು ಹೇಳೋದಿಲ್ಲ. आपको कहीं नहीं मिलेगा जिनवानी में ऐसी बात है. ये सब उथली खोखली बात है, इससे कुछ नहीं होने वाला. व्यक्ति ताने बदलाग बिडಬೇಕು, वही उपाय है. जब तक व्यक्ति हिंसक है हिंसा नहीं रुकने वाली. ಎಲ್ಲಿವರೆಗೆ ವ್ಯಕ್ತಿನೇ ಹಿಂಸಕನಾಗಿದ್ದಾನೆ ಹಿಂಸೆ ನಿಲ್ಲೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ ಪ್ರಕಟ ಆಗುತ್ತೆ. मैं शाकाहारी हूं, बहुत गर्व होता है इसको, तो मैं हिंसा नहीं करता. लेकिन हिंसक तो बनाया ना, तो किसी न किसी प्रकार से तो प्रकट होगा. तो ಎಲ್ಲಿ ಪ್ರಕಟ ಆಗೋ ಅವಕಾಶ ಇದೆ ಅಲ್ಲಿ ಪ್ರಕಟ ಆಗುತ್ತೆ. ಯಾಕೆ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ದೊಡ್ಡವನಿದ್ದಾನೆ. तो समाज में क्या चल रहा है? ಒಬ್ಬ ವ್ಯಕ್ತಿ ಇನ್ನೊಬ್ಬನ ದಬಾಯಿಸಕ್ಕೆ ತಯಾರಾಗಿ ಕೂತಿದ್ದಾನೆ. ये क्यों चल रहा है बोलो? जैसे किसी ऑफिस में एग्जीक्यूटिव है, उसके ऊपर सीनियर एग्जीक्यूटिव है, उसके ऊपर टीम लीडर है, उसके ऊपर मैनेजर है, उसके ऊपर और है. तो ये सब एक दूसरे को दबा रहे हैं. बोलो क्यों? ಮನೆಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಯಾರನ್ನು ದಬಾಯಿಸ್ತೀವಿ? वो तो कुछ नहीं कर सकता ना बेचारा. ಮಗು ಅಂತೂ ಏನು ಮಾಡಕ್ ಸಾಧ್ಯ ಇಲ್ಲ. तो दबाओ उसको. ये क्यों चल रहा है? क्योंकि हम हिंसक बने बैठे हैं. ಒಳಗಡೆ ಹಿಂಸೆ ಇದೆ. तो ಮನೆಯಲ್ಲಿ ಮಹಿಳೆ ಯಾರ ಮೇಲೂ ಕೋಪ ತೋರ್ಸಕ್ಕಾಗ್ಲಿಲ್ಲ ಅಂದ್ರೆ ಕೊನೆಗೆ ಅವನಂತೂ ಇದ್ದೇ ಇದ್ದಾನೆ. क्या चल रहा है ये? कुछ भी हो जाए हिंसा नहीं छोड़नी. ಏನೇ ಪ್ರಸಂಗ ಬಂದ್ರು ಹಿಂಸೆ ಅಂತ ಬಿಡೋದಿಲ್ಲ. ನಾವು ಪ್ರಗಟ ಮಾಡಕ್ ಅವಕಾಶ ಹುಡುಕ್ತಾ ಇರ್ತೀವಿ. ಹಳೆ ಕಾಲದಲ್ಲಿ ಜಾತಿ ಪ್ರತಿ ತುಂಬಾ ನಡೀತಿತ್ತು. तो ಕೆಳಜಾತಿ ಜನರನ್ನ ತುಂಬಾ ಮೇಲ್ಜಾತಿ ಜನರು ದಬಾಯಿಸ್ತಾ ಇದ್ರು. तो एक अच्छा उपाय निकला. क्या? बोले ಮೈಯಲ್ಲಿ ದೇವರು ಬಂದಿದೆ. क्या? तो ವರ್ಷದಲ್ಲಿ ಒಂದು ದಿನ ಮೈಯಲ್ಲಿ ದೇವರು ಬರುತ್ತೆ. ಆ ದಿನ ಬ್ರಾಹ್ಮಣ ಕೂಡ ಇವನು ಪೂಜೆ ಮಾಡ್ತಾನೆ. तो ವರ್ಷವಿಡೀ ಇದೇನು ದಬಾಯಿಸೋ ಕಾರ್ಯಕ್ರಮ ನಡೀತಿತ್ತು, ಅದಕ್ಕೆಲ್ಲ ಒಂದು ಸ್ವಲ್ಪ ಮುಲಾಮ್ ಹಚ್ಚೋದು. ಏನು ಕಿ ಎಲ್ಲರೂ ಬಂದು ಕಾಲು ಬೀಳ್ತಾ ಇದ್ದಾರೆ. ಇದೆಲ್ಲ ಎಲ್ಲಿ ನಡೀತು ಜಾಸ್ತಿ? ಯಾರಿಗೆ ಜಾಸ್ತಿ ಎಕ್ಸ್ಪೋಜರ್ ಸಿಕ್ಕಿಲ್ಲ ಅವರಿಗೆ ನಡೆಯುತ್ತೆ ಇದು. जिनको एक्सपोजर मिला वो नहीं करते ऐसे. बहुत पिछड़े यही तो करते हैं. क्यों करते? भाई ಒಳಗಡೆ ಹಿಂಸೆ ಅಂತೂ ಭಿಕ್ಷುಕನಿಂದ ಕರೋಡಪತಿವರೆಗೆ ಎಲ್ಲರ ಮನಸ್ಸಲ್ಲೂ ಇದೆ. तो ಎಲ್ಲಾದ್ರೂ ಪ್ರಕಟ ಆಗಬೇಕಲ್ಲ. तो कहीं तो प्रकट होगा ना. तो ಪ್ರತಿಯೊಂದು ಜೀವ ಉಪಾಯ ಹುಡುಕ್ತಾ ಇರುತ್ತೆ. ಆ ಉಪಾಯದ ಪ್ರತಿಫಲವೇ ಇದೆ
ನಾವು ಒಂದಲ್ಲ ಒಂದು ಜೀವಿಯನ್ನ ದಬಾಯಿಸಿ ಕೂರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. तो ऐसा काम नहीं चलेगा. ಶ್ರದ್ಧೆ ಹೇಳುತ್ತೆ ವ್ಯಕ್ತಿತ್ವ ಸಂಪೂರ್ಣವಾಗಿ ಬದಲಾಗುತ್ತೆ. ಅದು ಸಮ್ಯಕ್ತ್ವ ಆರಾಧನೆ ಇದೆ. ऐसे नहीं कि कुछ नियम ले लिया, ಏನಾದ್ರೂ ವೃತ ಮಾಡ್ದ, ಏನಾದ್ರೂ ನಿಯಮ ತಗೊಂಡ ಮತ್ತೆ ಹೇಳ್ದ ನಾನು ಸಮ್ಯಕ್ ದೃಷ್ಟಿ. ಇದೆಲ್ಲ ತುಂಬಾ ऊपर ऊपर की बात है. मूल बात है कि तुम बदले कि नहीं बदले. तुम वही के वही बने बैठे. अभी वही सब बातें अच्छी लगती हैं जो 20 साल पहले अच्छी लगती थी. वही रोटी, वही सब्जी, वही सब अच्छा लगता है. तो फिर सम्यक तो बिल्कुल भी नहीं हुआ. ವ್ಯಕ್ತಿನೇ ಹೊಸ ವ್ಯಕ್ತಿ ಆಗಿಬಿಡ್ತಾನೆ ಸಮ್ಯಕ್ತ್ವ ಅಂದ್ರೆ. ಈ ವ್ಯಕ್ತಿ ಜೊತೆಗೆ ಹಳೆ ವ್ಯಕ್ತಿಯ ಯಾವ ಸಂಬಂಧನೂ ಇಲ್ಲ. ये बिल्कुल नया व्यक्ति है, ये नया जन्म हुआ है इसका. जिन्वानी सम्यक्त्व को जन्म बोलता है. तो जन्म आಗಿದೆ ಅಂದ್ರೆ अनादि कालದಿಂದ ಯಾವ ये जो ढर्रे थे इसके पुराने, ಅನಾದಿ ಕಾಲದಿಂದ ಯಾವ ಇವನ ಅಭ್ಯಾಸಗಳಿತ್ತು ಅದೆಲ್ಲವೂ ಬಿಟ್ಟೋಯ್ತು. ये नया व्यक्ति बना है ये. अब इसको न जन्म से फर्क पड़ता है न मरण से फर्क पड़ता है. अब न इसको दुख से फर्क पड़ता है न सुख से फर्क पड़ता. ಇವನಿಗೆ ಅನುಕೂಲ ಪ್ರತಿಕೂಲ ಪರಿಸ್ಥಿತಿಗಳಿಂದ ವ್ಯತ್ಯಾಸ ಆಗೋದಿಲ್ಲ. ಇವನಿಗೆ ಪ್ರಶಂಸೆ ನಿಂದನೆಯಿಂದ ಸಮಸ್ಯೆ ಇಲ್ಲ. ಇವನಿಗೆ ರೋಗ ಸ್ವಾಸ್ಥ್ಯದಿಂದ ಏನೂ ಸಮಸ್ಯೆ ಇಲ್ಲ. ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಒಂದೇ ತರ ಕಾಣಿಸುತ್ತೆ ಇವನಿಗೆ. ಸ್ತ್ರೀ ಪುರುಷ ಇಬ್ರು ಒಂದೇ ತರ ಕಾಣಿಸ್ತಾರೆ ಇವನಿಗೆ. इसका अर्थ हुआ व्यक्ति बिल्कुल बदल गया. तो आप ही बताओ ना, ಇವೆರಡರಲ್ಲಿ ಯಾವುದು ನಿಜವಾದ ಉಪಾಯ ಇದೆ, ಯಾವುದು ಸರಿ ಇದೆ? ವ್ಯಕ್ತಿನೇ ಬದಲಾಗೋದು ಅಥವಾ ವ್ಯಕ್ತಿ ಹೆಂಗಿದ್ದಾನೆ ಹಂಗೆ ಇದ್ಬಿಟ್ಟು ಒಂದೆರಡು ನಿಯಮ ತಗೊಳ್ಳೋದು? ನಾವು ಇದನ್ನೇ ಮಾಡ್ತಾ ಇದ್ದೀವಿ. तो ಧರ್ಮದಿಂದ ಯಾವ ಲಾಭ ಆಗಬೇಕಿದೆ ಅದು ಹೆಂಗಾಗುತ್ತೆ? ಇದರಲ್ಲಿ ಏನೂ ಸಾರ ಇಲ್ಲ. ಇಂಥ ಉಪಾಯಗಳನ್ನ ಪ್ರಪಂಚದಲ್ಲಿ ತುಂಬಾ ಜನ ಮಾಡ್ತಿದ್ದಾರೆ. ಅರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇ ಚಲೆ ಜಾओ. ಇಂತಹ 1000 ಉಪಾಯಗಳನ್ನು ಅವನೇ ಹೇಳ್ತಾನೆ ನಿಮಗೆ. क्या इससे अच्छा उपाय बता देगा वो? ठीक बात है. ಇದಕ್ಕಿಂತ ಒಳ್ಳೆ ಉಪಾಯಗಳನ್ನು ಹೇಳ್ತಾನೆ. बस इससे भवसागर तो नहीं तरेगा ना. मनुष्य भव में मुक्ति तो नहीं मिलेगी ना. मुक्त तो नहीं होने वाले. ಮುಕ್ತಿನೇ ಸಿಗಲಿಲ್ಲ ಅಂದಮೇಲೆ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಇದೆಲ್ಲ ಆಟಿಕೆಗಳಿದೆ, ये खिलौने हैं झुंझुना बजाने के लिए. तो ये झुंझुनों से कितने दिन काम चलाएंगे? ठीक है, ಪ್ರಾಥಮಿಕ ಅವಸ್ಥಾ ಮಗು ಇತ್ತು, ಅದಕ್ಕೆ ಆಟಿಕೆಗಳು ಕೊಟ್ಟಿದ್ರು. कभी तो बड़े हो जाओ. तो बड़ा होना किसको कहते हैं? जीवन बिल्कुल बदल जाना. ಮನಸ್ಸಲ್ಲಿ ಹಿಂಸೆ ಉತ್ಪನ್ನವೇ ಆಗ್ತಾ ಇಲ್ಲ. ಅಪ್ರಾದುರ್ಭಾವ ಖಲು ರಾಗಾದೀನಾಂ ಭವತ್ತೆ ಹಿಂಸೇತಿ. कि ಮನಸ್ಸಲ್ಲಿ ಫ್ಯಾಕ್ಟ್ರಿನೇ ಇಲ್ಲ, ಪ್ರೊಡಕ್ಷನೇ ಆಗ್ತಾ ಇಲ್ಲ. तो मार्केट ಎಲ್ಲಿಂದ ಬರುತ್ತೆ? तो मार्केट में नहीं आएगा तो डिस्ट्रीब्यूशन कैसे चलेगा? ಅರ್ಥ ಆಗ್ತಿದೆ? तो ವಚನ ಕಾಯ ಇದರಲ್ಲಿ ಎಲ್ಲೂ ಹಿಂಸೆ ಕಾಣಿಸೋದಿಲ್ಲ. ಆದರೆ
ಮೂಲ ಪ್ರೊಡಕ್ಷನ್ ಯೂನಿಟ್ ಮನಸ್ಸೊಳಗಡೆ ಇದೆ. ಶ್ರದ್ಧೆ ಅದನ್ನ ಬದಲಾಯಿಸುತ್ತೆ. ವಿಚಾರ ಬದಲಾಯಿಸೋದಿಲ್ಲ, ಶ್ರದ್ಧೆ ಬದಲಾಯಿಸುತ್ತೆ. ವಿಚಾರದಿಂದ ಶ್ರದ್ಧೆ ಬದಲಾಗುತ್ತೆ, ಶ್ರದ್ಧೆಯಿಂದ ಇಡೀ ವ್ಯಕ್ತಿತ್ವವೇ ಬದಲಾಗ್ಬಿಡುತ್ತೆ. ಯಾರ್ಯಾರು ಇದನ್ನು ಹೇಳ್ತಿದಾರಲ್ಲ, ಒಂದು ಸ್ವಲ್ಪ ಮೌಢ್ಯತೆ ಇದ್ರೆ ಏನಾಯ್ತು, ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬಂದ್ರೆ ಏನಾಯ್ತು, ನನಗಿದು ಸರಿ ಅನ್ಸುತ್ತೆ, ಅದು ಸರಿ ಅನ್ಸುತ್ತೆ, ಎಲ್ಲೆಲ್ಲಿ ಏನೇದು ಒಳ್ಳೇದಿದೆ ಎಲ್ಲ ತಗೋತೀನಿ ನಾನು ಅಂತ ಯಾರ್ಯಾರಿಗೆ ಅನ್ನಿಸ್ತಾ ಇದೆಯಲ್ಲ, ಅವರು ಮತ್ತೆ ವಿಚಾರ ಮಾಡೋದು, ಇದು ನನಗೆ ನಾನೇ ಮೋಸ ಮಾಡ್ಕೊಳ್ಳೋದಿದೆ, ಇದು ಶ್ರದ್ಧೆ ಅಲ್ಲ. ಇದು ಶ್ರದ್ಧೆ ಸಂಪೂರ್ಣ ಆಗುತ್ತೆ, ಒಂದೇ ಕಡೆಗೆ ಸ್ಥಿರ ಆಗಿಬಿಡುತ್ತೆ ಶ್ರದ್ಧೆ. ಆವಾಗ ಮುಕ್ತ ಜೀವನ, ಅಹಿಂಸಕ ಜೀವನ, ಸರಳ ಸ್ವಭಾವ, ಸಹಜ ಜೀವನ ಸಿಗುತ್ತೆ. ಇದು ಔಪಶಮಿಕ ಸಮ್ಯಕ್ತ್ವ ಇದೆ. ಔಪಶಮಿಕ ಸಮ್ಯಕ್ತ್ವದಲ್ಲೂ ಕೂಡ ಕ್ಷಾಯಿಕದಷ್ಟೇ ವಿಶುದ್ಧಿ ಇದೆ, ಏನೂ ಕೊರತೆ ಇಲ್ಲ ಇದರಲ್ಲಿ, विशुद्ध बिल्कुल. माने जिस प्रकार की श्रद्धा सिद्ध परमेष्टि को होती है उसी प्रकार की श्रद्धा श्रावक को होती है. बताओ. ಮತ್ತೆ ನಾವೇನು ಹೇಳ್ತಾ ಇದ್ದೀವಿ, ಗೃಹಸ್ಥ ಅವಸ್ಥೆಯಲ್ಲಿ ಧರ್ಮ ಆಗೋದಿಲ್ಲ. ಅರೆ ಭಾಯಿ, ಸಿದ್ಧ ಸಮಾನ ಸಮ್ಯಕ್ತ್ವದ ಪ್ರಾಪ್ತಿ ಗೃಹಸ್ಥ ಅವಸ್ಥೆಯಲ್ಲಿ ಆಗುತ್ತೆ. ಸಮ್ಯಕ್ತ್ವ ಸಿದ್ಧಾವಸ್ಥೆಗೆ ಹೋದ್ರೂ ಬದಲಾಗೋದಿಲ್ಲ. ಚತುರ್ಥದಲ್ಲಿ ಏನು ಸಮ್ಯಕ್ತ್ವ ಆಗಿತ್ತು ಅದೇ ಸಮ್ಯಕ್ತ್ವ ಅನಂತ ಕಾಲದವರೆಗೆ ಇರೋದಿದೆ. तुम बोलते गृहस्थ अवस्था में धर्म नहीं होता. ಗೃಹಸ್ಥದಲ್ಲಿ ಧರ್ಮ ಮಾಡಲಿಲ್ಲ ಅಂದ್ರೆ ಮುಂದೆ ಹೋಗೋದು ಹೆಂಗೆ ಅವನು? ಔಪಶಮಿಕ ತುಂಬಾ ವಿಶುದ್ಧ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ. ವ್ಯತ್ಯಾಸ ಎಷ್ಟಿದೆ? ಕರ್ಮದ ಉದಯ ಯಾವತ್ತಾದ್ರೂ ಬಂದು ಬಿಟ್ಟು ಹೋಗುತ್ತೆ, ಯಾವತ್ತಾದ್ರೂ ಬಿಟ್ಟು ಹೋಗ್ಬೋದು, ಏನ ಕभी भी छूट सकता है, इतना ही ವ್ಯತ್ಯಾಸ. ಕ್ಷಾಯೋಕ್ಷಮಿಕದಲ್ಲಿ ಏನಿದೆ? ಅದರಲ್ಲಿ ಕೆಲವು ದೋಷಗಳಿದೆ. ಅದರ ದೋಷಗಳು ತುಂಬಾ ದೊಡ್ಡದಿಲ್ಲ, ನಗಣ್ಯ ದೋಷಗಳಿದೆ. ನಗಣ್ಯ ದೋಷಗಳಿರುವ ಸಮ್ಯಕ್ತ್ವಕ್ಕೆ ಕ್ಷಾಯೋಪಶಮಿಕ ಅಂತೀವಿ. ಆ ದೋಷಗಳು ಎನಿಸುವಷ್ಟು ದೊಡ್ಡದಿಲ್ಲ, वो नगण्य है, उसको क्षायोपशमिक बोल दिया. तो औपशमिक, क्षायोपशमिक, क्षायिक, ಇದು ಮೂರು ಸಮ್ಯಕ್ತ್ವಗಳಿದೆ. ಈ ಮೂರರಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಏನಿದೆ ಅದು ಅಧಿಗಮಜ ಮೂಲಕ ಮಾತ್ರ ಆಗುತ್ತೆ, ಅದು ನಿಸರ್ಗಜ ಆಗೋದಿಲ್ಲ. ಅದಕ್ಕೆ ತೀರ್ಥಂಕರ ಕೇವಲಿಗಳ ಸಾನ್ನಿಧ್ಯ ಬೇಕು, ತಬ್ ತಕ್ ಕ್ಷಾಯಿಕ नहीं होता है ना. लेकिन औपशमिक ಅಂತೂ ಹಾಗೆ ಆಗುತ್ತೆ. ಈ ಮೂರು ಪ್ರಕಾರದ ಸಮ್ಯಕ್ತ್ವದ ಯಾವ ಚರ್ಚೆ ಇದೆ ಅದು ಇಲ್ಲಿ ಆಚಾರ್ಯರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ದಶವಿಧಂ 10 ಪ್ರಕಾರದ ಸಮ್ಯಕ್ತ್ವ, ಇದು ಮುಂದಿನ ಶ್ಲೋಕದಲ್ಲಿ ಹೇಳೋರಿದ್ದಾರೆ.